ನಿಮ್ಮೆಲ್ಲರೂ ನೋಡ್ತಕ್ಕಂಥ ಸೌಭಾಗ್ಯ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಮತ್ತು ಆ ಹಂತಕ್ಕೆ ಬೌದ್ಧಿಕವಾಗಿ ಬೆಳವಣಿಗೆಗೆ ಕಾರ್ಯರತರಾಗಿರ್ತಕ್ಕಂಥ ನನ್ನ ಗುರುಗಳು ಮತ್ತು ಮಾರ್ಗದರ್ಶಕರಾಗಿರ್ತಕ್ಕಂಥ ಆಯುಷ್ಮಾನ್ ಡಾಕ್ಟರ್ ಆಯುಷ್ ವಿದ್ಯಾಸಾಗರ್ ಸರ್ ಅವರೇ, ಹಾಗೂ ನಿಮ್ಮ ವಯಸ್ಸಿನವರ ಆಗಿದ್ದಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಗ್ರಂಥಾಲಯವನ್ನು 24 ಗಂಟೆಗಳವರೆಗೆ ಆರಂಭ ಮಾಡಿ ನನ್ನ ಸಾವಿರಾರು ವಿದ್ಯಾರ್ಥಿಗಳು ಪ್ರಬುದ್ಧರನ್ನಾಗಿ ಮಾಡಲು ಆಯಾ ಕಟ್ಟಿನ ಜಾಗಗಳಲ್ಲಿ ಉನ್ನತ ಸ್ಥಾನಗಳಲ್ಲಿ ವಿರಾಜಮಾನರಾಗಲು ಕಾರಣೀಭೂತರಾಗಿರ್ತಕ್ಕಂಥ ನಿಕಟಪೂರ್ವ ಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀಮಂತ್ ಸಾಹೇಬ್ರೆ, ಜವಾಹರ್ ಸಾಹೇಬ್ರೆ ಹಾಗೂ ವಿಶ್ರಾಂತಗೊಂಡಿರ್ತಕ್ಕಂಥ ಎಲ್ಲ ನನ್ನ ಗುರು ವೃಂದದವರೇ, ಜೊತೆಗೆ 2 ವರ್ಷ ಅಥವಾ 1 ವರ್ಷದ ನಂತರ ಕೋವಿಡ್ ಅಂತಕ್ಕಂಥ ಮಹಾಮಾರಿಯಿಂದ ವಿಮುಕ್ತರಾಗಿ ಮತ್ತೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ದಾಖಲಾಗಿದ್ದರು ಅಣಿಯಾಗಿರ್ತಕ್ಕಂಥ ಪ್ರಜ್ಞಾವಂತ ಸಮಾಜದ ಪ್ರಜ್ಞಾವಂತ ಹಳಪಳ ಹೊಳಿತಕ್ಕಂಥ ಮುಖವನ್ನು ನೋಡಲು ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಈ ಸಂಸ್ಥೆಯ ಪ್ರಾಚಾರ್ಯರಾಗಿರ್ತಕ್ಕಂಥ ಆಯುಷ್ಮಾನ್ ಪ್ರೊಫೆಸರ್ ಗಿರೀಶ್ ಮಿಸಿ ಸರ್ ಅವರೇ ಮತ್ತು ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ನಮ್ಮ ಆಯುಷ್ ಡಾಕ್ಟರ್ ಮೇಡಮ್ ಅವರೇ, ಈ ಸಂಸ್ಥೆಯ ಎಲ್ಲ ಜವಾಬ್ದಾರಿತ ನಾಗರಿಕರೇ, ವಿದ್ಯಾರ್ಥಿ ಮಿತ್ರರೇ, ನಾನೇ ನಿಮ್ಗೆ ಬ್ಯಾಸರ ತರಂಗ ಭಾಷಣ ಮಾಡಂಗಿಲ್ಲ. ನಾನು ಸಾಹೇಬ್ ಗಿರೀಶ್ ಸಾಹೇಬ್ ಹೇಳ್ದಂಗೆ ಬೆಂಗಳೂರಲ್ಲಿರ್ತಕ್ಕಂಥ ಅರಮನೆ ಮೈದಾನದ ಕಾರ್ಯಕ್ರಮವನ್ನು ಬಿಟ್ಟು, ಫ್ರೀಡಂ ಪಾರ್ಕಿನ ಕಾರ್ಯಕ್ರಮ ಬಿಟ್ಟು ನಾನು ನಿಮ್ಗೆ ನೋಡಕ್ಕೆ ಬಂದೆ. 1.5 ವರ್ಷದ ನಂತರ ನಿಮಗೆ ನೋಡ್ತಕ್ಕಂಥ ಸೌಭಾಗ್ಯ ಸಿಗ್ತದಲ್ಲ, ಅದಕ್ಕೆ ಬಂದೆ ನಾನು ನಿಮಗೆ. ಹೊಸ ವಿಷಯಗಳನ್ನು ಕೂಡ ಬಂದಿದ್ದೇನೆ. ಬಹುಶಃ ಇವು ಒಂದು ಇದ್ದಿದ್ದಿಲ್ಲ ನನಗೆ 3 ಜನ. ನಾನು ಬಹುಶಃ ಯಾವುದೋ ಒಂದು ಬ್ಯಾನರ್ ಹಿಡ್ಕೊಂಡು ಲೆಟರ್ ಪ್ಯಾಡ್ ಹಿಡ್ಕೊಂಡು ಬೇಕು ನ್ಯಾಯ ಹಿಡ್ಕೊಂಡು ತಿರುಗಾಡ್ತಿದ್ದೆ. ಇಲ್ಲಾಂದ್ರೆ ಇಲ್ಲಿ ಗುಲ್ಬರ್ಗನೋ ಬೆಳಗಾವೋ ಪರಪ್ಪನಾಗದ ಇರ್ತಿದ್ದೆ. ಇಲ್ಲಾಂದ್ರೆ ಜೈವಿಗಳು ಅಂತಕ್ಕಂಥ ಸ್ಥಾನದಲ್ಲಿ ಇರ್ತಿದ್ದೆ. ಇವತ್ತು ನಾನು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಾನು ಸೆಲ್ಫ್ ಕಾನ್ಫಿಡೆನ್ಸ್, ಇದು ದುರಂಕಾರ ಅಲ್ಲ, ದುರಂಕಾರ ಸೆಲ್ಫ್ ಕಾನ್ಫಿಡೆನ್ಸ್. ಸೊ ಇವರು ಕಾರಣಗಳು ನಾವು ಅಂತ್ಯವಾಗಿ ಅಪ್ರತ್ಯಕ್ಷವಾಗಿ ಸಮಯ ಸಿಕ್ಕಾಗ ಬಂದು ಈ ನಮ್ಮ ಗೆಳೆಯರಿಗೆಲ್ಲರೂ ಕೂಡ ಮಾರ್ಗದರ್ಶನ ಮಾಡ್ತಾ ಮತ್ತು ವಿಶೇಷವರು ಮತ್ತು ಅವರು ಎಲ್ಲ ಸಿಬ್ಬಂದಿಯವರಿಗೆ ಸವಿನಯ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ನಾನು ನನ್ನಂಥ ಸಾವಿರಾರು ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ಹೇಗೆ ತಯಾರಾಗಿದ್ದಾರೆ ಡಾಕ್ಟರ್ ಮಾರುತಿ ಮಾಜಿ ಸಾಹೇಬರ ಒಂದು ಛತ್ರಶಾಲೆಯಲ್ಲಿ ನೀವೆಲ್ಲರೂ ಕೂಡ ನಮಗಿಂತಲೂ ಪ್ರಬುದ್ಧರಾಗಿ ಉನ್ನತವಾಗಿರ್ತಕ್ಕಂಥ ಸ್ಥಾನಕ್ಕೆ ಹೋಗಬೇಕು ಅಂತಕ್ಕಂಥ ಒಂದು ಆ ಮಟ್ಟಕ್ಕೆ ಬೆಳೆಸಬೇಕು ಅಂತಕ್ಕಂಥ ಒಂದು ಮನೆಯನ್ನು ಪೂಜಾ ಗುರುವೃಂದದವರಿಗೆ ಮತ್ತು ಆಡಳಿತಾಧಿಕಾರಿಗಳು, ಪ್ರಧಾನ ಕಾರ್ಯದರ್ಶಿಗಳಿಗೆ, ಪ್ರಾಚಾರ್ಯ ಮತ್ತು ಪ್ರಾಧ್ಯಾಪಕರಿಗೆ ಸಲ್ಲಿಸಿ ನನ್ನ ಮಾತನ್ನು ಆರಂಭ. ರಾಕೇಶ್ ನಾನು ಮಾತು ಕೇಳ್ತೇನೆ. थैंक यू. पैदा ना होता वो मसीहा खुशियों का सिलसिला ना होता, पैदा ना होता वो मसीहा खुशियों का सिलसिला ना होता, बेरंग रहती जमीन आसमान का रंग नीला ना होता. भारत तो कब का कंगाल होता यारो, भारत तो कब का कंगाल होता यारो, अगर बाबा साहब जैसा हीरा ना होता. ಈ ದೇಶದಲ್ಲಿ ಹುಟ್ಟಿದ್ದಿಲ್ಲ ಅಂದ್ರೆ ಈ ದೇಶ ಎಲ್ಲೋ ಕಂಗಾಲ ಹೋಗ್ತಿದೆ. ಬಹುಶಃ ಯಾರಿಗಾದರೂ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಸಂಶೋಧನಾ ವಿದ್ಯಾರ್ಥಿಗಳಾಗಿದ್ದರಿಂದ ಗೊತ್ತಿದೆ, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಪ್ರಚಲಿತ ವಿದ್ಯಮಾನಗಳನ್ನು ನೀವು ಅವಲೋಕನ ಮಾಡಿ ನೋಡಿ. ಹೇಗಾಗಿದೆ ಅಂದ್ರೆ ಬಾಬಾ ಸಾಹೇಬ್ ಒಂದು ವೇಳೆ ಈ ದೇಶದಲ್ಲಿ ಹುಟ್ಟಿದ್ದಿಲ್ಲ ಅಂದ್ರೆ 2017 ಡಿಸೆಂಬರ್ ನೋಡಿ, ನೋಟ್ ಪ್ಯಾನ್ ಸಮಯ ನೆನಪಿಸ್ಬೋದು. ಹೇಗಾಗಿದ್ದು ಪರಿಸ್ಥಿತಿ ಅಂದ್ರೆ ನಿಮ್ಮ ಬ್ಯಾಂಕಿನಲ್ಲಿ ದುಡ್ಡಿದ್ದು ಆದರೆ ನೀವು ತೆಗೆದುಕೊಳ್ಳತಕ್ಕಂಥ ಹಕ್ಕುದಾರರಾಗಿಲ್ಲ. ನಿಮ್ಮ ದುಡ್ಡು ನೀವು ತೆಗೆದುಕೊಳ್ಳಲು ಹೋದಾಗ ಕೂಡ ಲಾಠಿ ಏಟುಗಳನ್ನೇ ದುಡ್ಡು ತೆಗೆದುಕೊಳ್ಳೋ ಹಾಗಿಲ್ಲ. ಅಂತ ಪರಿಸ್ಥಿತಿ ದೇಶದಲ್ಲಿ ಇರ್ತಿತ್ತು. ಬಾಬಾ ಸಾಹೇಬ್ ಈ ದೇಶದಲ್ಲಿ ಹುಟ್ಟಿದ್ದಿಲ್ಲ ಅಂತ ಅದಕ್ಕೆ ಬಾಬಾ ಸಾಹೇಬ್ ಮಾತಾಡ್ತಿದ್ರು, रुतबा मेरे सर को तेरी संविधान से मिला है, रुतबा मेरे सर को तेरी संविधान से मिला है, ये सम्मान भी तेरी संविधान से मिला है. औरों को तो मुकद्दर से मिला होगा, औरों
ಕಾಣಿಸುತ್ತಿದ್ದಾರೆ. ನಮಗಾಗಿ ನಿಮಗಾಗಿ ಈ ಸೌಭಾಗ್ಯ ಸಿಕ್ಕಿರ್ತಕ್ಕಂಥದ್ದು ಭಾರತದ ಸಂವಿಧಾನದ ಅಂತಕ್ಕಂಥದ್ದು ನಾವು ಮರಿಬಾರ್ದು. ಸಂವಿಧಾನ ಅಂದರೆ ಚರಿತ್ರೆಯಲ್ಲಿರ್ತಕ್ಕಂಥ ರಾಜ್ಯದ ಸತ್ತ ಸಂಗತಿಗಳಲ್ಲ. ಸಂವಿಧಾನ ಅಂದರೆ ಜೀವನ ಸತ್ವೇ ಅದನ್ನು ಅಡಗಿದೆ. ಬದುಕಿ ಹೇಗೆ ಕಟ್ಟಕೊಡಬೇಕು ಅಂತಕ್ಕಂಥ ಜೀವನ ಸತ್ವ ಒಳಗೊಂಡಿರ್ತಕ್ಕಂಥ ಈ ದೇಶದ ಉತ್ಕೃಷ್ಟವಾಗಿರ್ತಕ್ಕಂಥ ಪವಿತ್ರ ಗ್ರಂಥ ಯಾವುದಾದ್ರೂ ಇದೆ ಅದು ಭಾರತದ ಸಂವಿಧಾನ. ನಾನು ನಿಮ್ಮನ್ನು ಸಂವಿಧಾನ ಸಂರಚನೆ ಚಾರಿತ್ರಿಕ ಹಿನ್ನೆಲೆಯಲ್ಲಿ ಹೇಳಬೇಕು ಅಂತಿದ್ದೆ, ಆದರೆ ನಿಮ್ಗೆ ಒಂದು ತಾಸು ಕೂತು ಸೊ ಆ ವಿಷಯ ಇನ್ನೊಂದ್ಸರಿ ನಾವು ಪ್ರೊಫೆಸರ್ ಪ್ರಾಚಾರ್ಯರಾಗಿರ್ತಕ್ಕಂಥ ಮೀಸೆ ಸರ್ ಹೇಳ್ಬೇಕು. ಯಾವತ್ತಾದ್ರೂ ಒಂದಿನ ಕೈ ಸಿಕ್ಕರೆ ಇವ್ರಿಗೆ ನಾನು ಕೇಳ ಒಂದು 2 ತಾಸು ಕೊಟ್ಟು ಇಲ್ಲೇ ಇರ್ತೀವಿ. ನಾವು ಬೋರ್ಡ್ ತಗೊಂಡು 1919 ಸೌತ್ ಕಮಿಷನ್, 1928 ಸರ್ ಜಾನ್ ಸೈಮನ್ ಕಮಿಷನ್, ರೌಂಡ್ ಟೇಬಲ್ ಕಾನ್ಫರೆನ್ಸ್, ಪುನಃ ಫ್ಯಾಕ್ಟರ್, ಪ್ರಾಂತೀಯ ಶಾಸಕಾಂಗ ಸಭೆ ಚುನಾವಣೆಗಳು, ಸಂವಿಧಾನ ರಚನಾ ಸಮಿತಿ ಪ್ರಕ್ರಿಯೆಗಳು ಯಾರ್ಯಾರು ಅನ್ನೋದು ಸವಿಸ್ತಾರವಾಗಿ ನಿಮ್ಗೆ ಒಂದಿಷ್ಟು ಕ್ಲಾಸ್ ಕೊಡ್ತೇನೆ. ಆ ಕ್ಲಾಸ್ನಲ್ಲಿ IAS, IPS, KS ಎಕ್ಸಾಮ್ ಅನುಕೂಲ ತೆಗೆದುಕೊಂಡು ಪ್ರಾರ್ಥನೆ ಮಾಡ್ಕೊಂಡು ನಾನು ಲಾಜಿಕ್ ಆಗಿ ಸಂವಿಧಾನ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ ಸ್ನೇಹಿತರೆ. ಸಂವಿಧಾನ ಅಂದರೆ ಬರೀ ಶಾಸನಗಳ ಗುಚ್ಛವಲ್ಲ. ಸಂವಿಧಾನ ಅಂದರೆ ಬರೀ ಶಾಸನಗಳ ಗುಚ್ಛವಲ್ಲ. ಇದು ಬಂಡವಾಳಶಾಹಿಗಳನ್ನು ಬೆಂಡಲಿರ್ತಕ್ಕಂಥ ಮಾರ್ಗದರ್ಶಕತೆ ಆಗುತ್ತಿದೆ. ಬಂಡವಾಳ ಶಕ್ತಿ. ಸೊ ಎಲ್ಲಿಯವರೆಗೆ ಈ ದೇಶದ ಪ್ರಜೆಗಳು ಹಾಗೂ ವಿದ್ಯಾರ್ಥಿಗಳು ಭಾರತದ ಸಂವಿಧಾನ ಅಧ್ಯಯನ ಮಾಡೋದಿಲ್ವೋ ಅಲ್ಲಿಯವರೆಗೆ ಈ ದೇಶ ಬಂಡವಾಳಶಾಹಿಗಳ ಪ್ರಭುತ್ವದಿಂದ ವಿಮುಕ್ತಗೊಳಿಸಲಿಕ್ಕೆ ಸಾಧ್ಯತೆ ಇರಲಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು 1952ರಲ್ಲಿ ಆಗ್ರಾದಲ್ಲಿ ನಡೆದಿರ್ತಕ್ಕಂಥ ಸಮ್ಮೇಳನದಲ್ಲಿ 2 ಮಾತಾಡ್ತಾರೆ. ಏನಂದ್ರೆ, ನನ್ನನ್ನು ಕ್ರಿಟಿಸೈಸ್ ಮಾಡ್ತಕ್ಕಂಥ ಅಥವಾ ನಾನು ಕೇವಲ SC ST OBC ಜನಾಂಗದಲ್ಲಿ ಮಾತ್ರ ಸಂವಿಧಾನ ಬರ್ತೀನಿ ಅಂತಕ್ಕಂಥ ಯಾರೇ ವ್ಯಕ್ತಿ ಆದರೂ ಕೂಡ ಒಂದು ದಿವಸ ನಾನು ಬರೆದಿರ್ತಕ್ಕಂಥ ಸಂವಿಧಾನ 395 ವಿಧಿಗಳು ಒಂದು ಸಾರಿ ಅವಲೋಕನ ಮಾಡಿ ಅವರ ವೈಚಾರಿಕ ವಿಚಾರಧಾರೆ ಬದಲಾಗುತ್ತೆ ಅಂತಕ್ಕಂಥ ಮಾತನ್ನು 1952ರಲ್ಲಿ ಆಗ್ರಾದಲ್ಲಿ ಎರಡನೇದು. ಅದೇ ಆಗ್ರಾದಲ್ಲಿ ನಡೆದಿರ್ತಕ್ಕಂಥ ಸಮ್ಮೇಳನದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ದಲಿತನ ಉದ್ದೇಶಿಸಿ ಮಾತಾಡ್ತಾರೆ ಸಂವಿಧಾನ ದೃಷ್ಟಿ. ಏನಂದ್ರೆ, मुझे फिक्र उस बात का नहीं कि ताज का क्या होगा, मुझे फिक्र उस बात का नहीं कि ताज का क्या होगा, मुझे फिक्र इस बात का है कि परिवर्तन का आगाज का क्या होगा. मेरे पढ़े लिखे लोगों ने चोटिला जाने लगे, मेरे पढ़े लिखे लोगों ने चोटिला जाने लगे, मेरे बाप मेरा समाज का क्या होगा ಅಂತಕ್ಕಂಥ ವೇದಿಕೆ ಮಾತನ್ನು ಕೂಡ ಬಾಬಾ ಸಾಹೇಬ್ ಅಂದ್ರೆ ಇಷ್ಟೆಲ್ಲ ಸಂವಿಧಾನದಲ್ಲಿ 15ರನ್ವಯ ಶೈಕ್ಷಣಿಕ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಿದ್ದೇನೆ. ಸಂವಿಧಾನದಲ್ಲಿ 45ರನ್ವಯ ಶೈಕ್ಷಣಿಕ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಿದ್ದೇನೆ. ಅದು ಈಗ ಸಂವಿಧಾನದಲ್ಲಿ 21 ಬಂದಿದೆ, ಮೂಲಭೂತ ಹಕ್ಕಿನಲ್ಲಿ ಬಂದಿದೆ. ಸಂವಿಧಾನದಲ್ಲಿ 16(4)ರನ್ವಯ ನೌಕರಿಯಲ್ಲಿ ಮತ್ತು ಬಡ್ತಿಯಲ್ಲಿ ಮೀಸಲಾತಿ ಕಲ್ಪಿಸಿಕೊಟ್ಟಿದ್ದೇನೆ. ಆದರೆ ಇದರ ಫಲಾನುಭವಿಗಳಾಗಿರ್ತಕ್ಕಂಥ ಸರ್ಕಾರಿ ನೌಕರರು ಯಾರು ಕೂಡ ಸಮಾಜ ಮತ್ತು ರಾಷ್ಟ್ರದ ಬಗ್ಗೆ, ಸಮುದಾಯದ ಸಮಾಜದ ನಿರ್ಮಾಣದ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ ಅಂತಕ್ಕಂಥ ನೋವು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ತುಂಬಾ ನೋವಿತ್ತು. 1956 ಕೂಡ ಅದೇ ನೋವು. ನೀವೆಲ್ಲರೂ ಕೂಡ ಪದವಿಗಳು ಅಧ್ಯಯನ ಮಾಡತಕ್ಕಂಥ ವಿದ್ಯಾರ್ಥಿಗಳು ಸ್ವಲ್ಪ ಲಾಜಿಕಲಿ ಒಂದು ಚಿಂತನೆ ಏನು, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ವೇಳೆ ದೇಶದಲ್ಲಿ ಹುಟ್ಟಿದ್ದಿಲ್ಲಂದ್ರೆ ಈ ದೇಶದಲ್ಲಿರ್ತಕ್ಕಂಥ SC ST OBC ಅದರಲ್ಲೂ ವಿಶೇಷವಾಗಿ ಮಹಿಳೆಯರು, ಹೆಣ್ಣು ಮಕ್ಕಳು ಏನಿದೆ ನಿಮ್ಮ ಪರಿಸ್ಥಿತಿ ಏನಿದೆ ಅನ್ನೋದಕ್ಕೆ ಸ್ವಲ್ಪ ಅವಲೋಕನ ಮಾಡ್ತಾ ನಿಮ್ಮ ತಾಯಿ ಈ ಮಾತನ್ನು ನಾವು 4 ಕೆಟಗರಿ ಜನರ ಮಾತುಗಳಿಂದ ಅವರ ವಿಚಾರಧಾರೆಯಿಂದ ಅವಲೋಕನ ಮಾಡೋಣ. ಏನು ಪ್ರಮುಖವಾಗಿ ನೀವೆಲ್ಲರೂ ಗಮನಿಸಿದ್ದೀರಿ ಸಾಮಾಜಿಕ ಜಾಲತಾಣದಲ್ಲಿ ಭಾರತದ ಸಂವಿಧಾನದ ಮೌಲ್ಯಗಳ ಬಗ್ಗೆ ಯಾರ್ಯಾರು ಏನು ಹೇಳಿದ್ದಾರೆ ನೀವು ಗಮನಿಸಿರ್ತೀರಿ. ಮತ್ತು ವರ್ಗದ ಕೋಣೆಯಲ್ಲಿ ರಾಜ್ಯಶಾಸ್ತ್ರದ ಸಂವಿಧಾನದ ಕುರಿತು ಪಾಠ ಮಾಡತಕ್ಕಂಥ ಸಂದರ್ಭದಲ್ಲಿ ಪ್ರಾಧ್ಯಾಪಕರು ಹೇಳಿರ್ತಕ್ಕಂಥ ಕೇಳಿ 2016ರಲ್ಲಿ ಈ ದೇಶದ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಬ್ಯಾಂಕೆಟ್ ಹಾಲಿನಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಮಾತಾಡುವ ಸಂವಿಧಾನ ಏನಂದ್ರೆ, ಭಾರತ ದೇಶಕ್ಕೆ ಪ್ರಜಾಪ್ರಭುತ್ವ ತಳಹದಿಯಲ್ಲಿ ಇರ್ತಕ್ಕಂಥ ಈ ಸಂವಿಧಾನ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿದ್ದರೆ
ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿದ್ದಿಲ್ಲ ಅಂದರೆ, ಪ್ರಜಾಪ್ರಭುತ್ವದ ತಳಹದಿ ಮೇಲೆ ಇರ್ತಕ್ಕಂಥ ಈ ಸಂವಿಧಾನ ರಚನೆ ಮಾಡಿದ್ದಿಲ್ಲ ಅಂದರೆ, ಈ ನಿಮ್ಮ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿಲ್ಲ, ಬಡೋದದಲ್ಲಿ ಚಾ ಮಾಡಬೇಕಾಗಿತ್ತು ಅಂತಕ್ಕಂಥ ಮಾತನ್ನು ಗೌರವ ಪ್ರಧಾನಮಂತ್ರಿ ಯುವಕ. ಈ ದೇಶದ ಯುವಕರ ಕಣ್ಮಣಿ, ಉತ್ತರ ಭಾರತದ ಯುವಕರ ಕಣ್ಮಣಿ ಇರ್ತಕ್ಕಂಥ ಅಖಿಲೇಶ್ ಯಾದವ್ ಅವರು 2018ರಲ್ಲಿ ಲಕ್ನೋದಲ್ಲಿ ನಡೆದಿರ್ತಕ್ಕಂಥ ಬಹಿರಂಗ ಸಭೆ ರ್ಯಾಲಿಯಲ್ಲಿ ಹೇಳ್ತಾರೆ, ಬಾಬಾ ಸಾಹೇಬ್ ಈ ದೇಶದಲ್ಲಿ ಹುಟ್ಟಿದ್ದಿಲ್ಲಂತೆ, ಭಾರತವು ಪ್ರಜಾಪ್ರಭುತ್ವ ತಳಹದಿಯ ಸಂವಿಧಾನ ಇಲ್ಲಿ ರಚನೆ ಮಾಡಿದ್ದಿರಂದ್ರೆ ಬಾಬಾ ಸಾಹೇಬ್, ಈ ನಿಮ್ಮ ಅಖಿಲೇಶ್ ಯಾದವ್ ಠಾಕೂರ್ ಮನೆಯಲ್ಲಿ ದನನೋ ಎಮ್ಮೆನೋ ಕಾಯ್ತಕ್ಕಂಥ ಸಂದರ್ಭ ಇತ್ತು. ಇವತ್ತು ನಾನು ಈ ದೇಶದ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರೆ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದೆ ಅಂದರೆ ಅದಕ್ಕೆ ಕಾರಣೀಭೂತರು ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಭಾರತದ ಸಂವಿಧಾನ ಅಂತಕ್ಕಂಥ ಮಾತು. ಆ ಸಂವಿಧಾನದ ತಾಕತ್ತು ನಿಮಗೆಲ್ಲರೂ ಕೂಡ ಅರಿವಿರಬೇಕು. ಬರೆಯ ಓದಿದ್ರೆ ಮಾತ್ರ ಸಾಲದು. ಯಾಕಂದ್ರೆ ಈ ಸಂವಿಧಾನ ಬರೆದಿರ್ತಕ್ಕಂಥ ವ್ಯಕ್ತಿ ಎಂಥವರು, ಇವತ್ತು ಅವರ ಸ್ಥಾನಮಾನ ವಿಶ್ವಸಂಸ್ಥೆಯ 193 ರಾಷ್ಟ್ರಗಳಲ್ಲಿ ಯಾವ ಮಟ್ಟದಲ್ಲಿದೆ ಅಂತಕ್ಕಂಥ ನೀವು ಅರ್ಥಮಾಡ್ಬೋದು. ಈ ದೇಶದ ಎಲ್ಲ ರಾಜಕೀಯ ನಾಯಕರು ಮಾಸ್ ಹೋಗ್ತಾ ಇದ್ದಾರೆ. ಎಲ್ಲ ರಾಜಕೀಯ ನಾಯಕರು, ಉದಾಹರಣೆ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಮಗ ಸರ್ವಪಲ್ಲಿ ಗೋಪಾಲ್, ಜರ್ಮನಿ ಹಿಸ್ಟ್ರಿ ಪ್ರೊಫೆಸರ್. ರಾಧಾಕೃಷ್ಣ ಬಯೋಗ್ರಫಿ ಅಂತ ಪುಸ್ತಕ ಬರೆದ ದಯವಿಟ್ಟು ನೋಡಿ, ಆಕ್ಸ್ಫರ್ಡ್ ಪಬ್ಲಿಕೇಶನ್ ಇದೆ. ರಾಧಾಕೃಷ್ಣ ಅವರು ಎಷ್ಟೆಲ್ಲ ಕರ್ತೂತಿ ಮಾಡಿದ್ದಾರೆ ತಾನು ಅವರ ಮಗನೇ ಬರೆದಿರ್ತಕ್ಕಂಥದ್ದು. ಗಾಂಧಿ ಅಂತಕ್ಕಂಥ ಪುಸ್ತಕ ನೋಡೋದಕ್ಕೆ ಗೊತ್ತಾಗುತ್ತೆ ಗಾಂಧೀಜಿಯವರು. ಬೇಡ, 2019ರಲ್ಲಿ ಆಫ್ರಿಕಾದ ಗಾನಾ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಗಾಂಧೀಜಿ ಪ್ರತಿಮೆ ಒಡೆದಾಕ್ಬಿಟ್ಟಿದ್ದಾರೆ. ಬೇಡ, ಫ್ರೀಡಮ್ ಇನ್ ಮಿಡ್ ನೈಟ್ ಪೇಜ್ ನಂಬರ್ 423 ನೋಡಿ, ಭಾರತದ ಪ್ರಸಿದ್ಧಿ ಕೊಟ್ಟಿರ್ತಕ್ಕಂಥ ವೀರ ಸಾವರ್ಕರ್ ಏನು ಅಂತಕ್ಕಂಥ ಗೊತ್ತಾಗುತ್ತೆ. ಹೀಗೆ ಪ್ರತಿಯೊಬ್ಬ ರಾಜಕೀಯ ನಾಯಕರ ಚರಿತ್ರೆ ಮಾಸಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ 2015ರಲ್ಲಿ ಯಾವ ದೇಶದಲ್ಲಿ ಬಾಬಾ ಸಾಹೇಬರನ್ನು ಸಂವಿಧಾನವನ್ನು ದಿನನಿತ್ಯ ಧ್ವಂಸ ಮಾಡ್ತಾ ಇದ್ದಾರೋ, ಆ ಸಂವಿಧಾನದ ಕರ್ತೃವಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಿಶ್ವಸಂಸ್ಥೆಯ 193 ರಾಷ್ಟ್ರಗಳಲ್ಲಿ ಉಚ್ಚಾರಿಸಿದ್ದಾರೆ. ಅಂದರೆ 2015ರಲ್ಲಿ ವಿಶ್ವಸಂಸ್ಥೆಯ 193 ರಾಷ್ಟ್ರಗಳು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ವಿಶ್ವದ ಜ್ಞಾನದ ಚಿಹ್ನೆಯನ್ನು ಪರಿಗಣಿಸಿ ಇವತ್ತು ಅವರ ಜಯಂತ್ಯೋತ್ಸವ ಮತ್ತು ಅವರ ಮಹಾಪರಿನಿರ್ವಾಣ ಕಾರ್ಯಕ್ರಮವನ್ನು ಪ್ರತಿ ರಾಷ್ಟ್ರದಲ್ಲೂ ಕೂಡ ಆಚರಣೆ ಮಾಡ್ತಾರೆ. ಅಷ್ಟೇ ಅಲ್ಲ, ಚೈನಾ ದೇಶದಲ್ಲಿ ಫಾಯಿನ ಇಚ್ಚಿನ ಕನ್ಫ್ಯೂಷಿಯಸ್ ಇವ್ರ ಫಿಲಾಸಫಿ ಬಿಟ್ಟರೆ ಯಾರು ಓದಂಗಿಲ್ಲ ಚೈನಾದಲ್ಲಿ. ಆದರೆ 2015ರಲ್ಲಿ ಸೇಂಟ್ ಜಾನ್ ಯೂನಿವರ್ಸಿಟಿ ಅಂತಕ್ಕಂಥ ವಿಶ್ವವಿದ್ಯಾಲಯ ಬಾಬಾ ಸಾಹೇಬ್ 22 ಸಂಪುಟಗಳನ್ನು ಚೈನಾ ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡಿ ಓದ್ತಾ ಇದ್ದಾರೆ ಇವತ್ತು ಚೈನಾ ವಿದ್ಯಾರ್ಥಿಗಳು. ಆದರೆ ವಹಾರೆ ತೇರಿ ಹಿಂದೂಸ್ತಾನ್ ಜಾತಿವಾದಿ ಹಿಂದೂಸ್ತಾನ್, ವಹಾರೆ ಭಾರತ್ ತೇರಿ ಶಾನ್ ಜಾತಿವಾದಿ ಹಿಂದೂಸ್ತಾನ್ ಅಂತಕ್ಕಂಥ ಈ ದೇಶದಲ್ಲಿ ಬಾಬಾ ಸಾಹೇಬರ ಎಕನಾಮಿಕ್ಸ್ ಥಿಂಕಿಂಗ್ ಥಾಟ್ಸ್, ಬಾಬಾ ಸಾಹೇಬರ ಪೊಲಿಟಿಕಲ್ ಥಾಟ್ಸ್, ಬಾಬಾ ಸಾಹೇಬರ ಫಿಲಾಸಫಿ ಥಾಟ್ಸ್, ಬಾಬಾ ಸಾಹೇಬರ ಸೋಷಿಯಲ್ ಥಾಟ್ಸ್, ಬಾಬಾ ಸಾಹೇಬರ ಹಿಸ್ಟಾರಿಕಲ್ ಥಾಟ್ಸ್, ಎಷ್ಟು ಯಾವ PhD ಯಾವ ವಿದ್ಯಾರ್ಥಿಗಳಿಗೆ ಯಾವ ತರಗತಿಗೆ ವಿಸ್ತೃತವಾಗಿ ಪಠ್ಯದಲ್ಲಿ ಇಲ್ಲ. ಏನು ಹೇಳಬಾರದು, ಬಾಲಿಸಿತನ ಒಂದಿಷ್ಟು ವಿಷಯ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಮುಖ್ಯವಾಗಿರ್ತಕ್ಕಂಥ ವಿಚಾರಧಾರೆ ಇವತ್ತು ಪ್ರಚುರಪಡಿಸ್ತಾ ಇದ್ದಾರೆ. ಯಾಕೆ ಪ್ರಚುರಪಡಿಸ್ತಾ ಇದ್ದಾರೆ? ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಿಶ್ವದ ಜ್ಞಾನದ ಚಿಹ್ನೆ ಆದರೂ ಕೂಡ ಇವತ್ತು ಮನೋವಾದಿ ಮಸ್ತಿಷ್ಕದ ಜನರು ಅವರನ್ನು ದಲಿತ ನಾಯಕರನ್ನೇ ಸಂಬೋಧನೆ ಮಾಡ್ತಾರೆ. ಸೊ ಇವತ್ತು ಕೂಡ ಅವರನ್ನು ದಲಿತ ನಾಯಕ ಅಂತಾರೆ. ಆ ಕಾಲಘಟ್ಟದಲ್ಲಿ ಅಂದ್ರೆ 1906ರಲ್ಲಿ 1916ವರೆಗೂ ಸಾಮಾಜಿಕ ವ್ಯವಸ್ಥೆ ಎಷ್ಟು ಕ್ಲಿಷ್ಟಕರವಾಗಿತ್ತು, ಅಧೋಗತಿಯಂತ ಇತ್ತು ಅನ್ನೋದು ನೀವೆಲ್ಲರೂ ಕೂಡ ಇಮ್ಯಾಜಿನೇಷನ್ ಮಾಡ್ಬೋದು. ಅದಕ್ಕೆ ಒಂದು ಶಾಲೆ ಹೇಳ್ತಾರೆ, ನಾನು ಕೂಡ ಹೇಳ್ತೀನಿ, ಯಾವ ವಿದ್ಯಾರ್ಥಿಯನ್ನು ಮುಟ್ಟಿದ್ರೆ ಮೇಲಿಗೆ ಹಾಕುವಂತಿದ್ರು, ಯಾವ ವಿದ್ಯಾರ್ಥಿಯನ್ನು ಹೆಂಗೆ ಮುಟ್ಟಿದ್ರೆ ಮೇಲಿಗೆ ಹಾಕುವಂತಿದ್ರು, ಅದೇ ವಿದ್ಯಾರ್ಥಿ ಇವತ್ತಿನ ದಿವಸ ದೇಶದ ಹಣೆ ಬರ ಬರ್ತಾರಂದ್ರೆ ಅವರು ಪೆನ್ನಿನಲ್ಲಿ ಎಷ್ಟು ತಾಕತ್ತಿರಬೇಕು ಅರ್ಥ ಮಾಡ್ತಾರೆ. Pen is a powerful weapon. Pen is a powerful weapon. You can use it to change the world. ಈ ಪೆನ್ ಇಂದ
ಇನ್ನೊಂದು ಇದರ ತಾಕತ್ ನಮ್ಮ ಪೂಜ್ಯರು ನನ್ನ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಮಾದೇಶರು ಮತ್ತೆ ನಮ್ಮ ಅಡ್ಮಿನಿಸ್ಟ್ರೇಟರ್ ಸಾಹೇಬರು ಪ್ರಾಚಾರ್ಯರು ಸಂವಿಧಾನ ಪೂಜಾ ಸಮಿತಿ ಏನೇ ಅದು ಕಾನೂನು ತುಕಡಿ ಆದರೆ ಅದರೊಳಗೆ ಇರ್ತಕ್ಕಂಥ ತಾಕತ್ತೇನೆ ಒಂದು ಮಾಡ್ತಿದ್ದೇನೆ. ಆ ತಾಕತ್ ಏನಿದೆ ನೀವೇನು ಪೂಜೆ ಮಾಡ್ತಿಲ್ಲ 33 ಕೋಟಿ ದೇವರುಗಳು, ಅದು ಹಿಂದೂ ಧರ್ಮ ಇರಲಿ, ಕ್ರೈಸ್ತ ಇರಲಿ, ಇಸ್ಲಾಂ ಇರಲಿ, ಯಾವುದೇ ಧರ್ಮ ಇರಲಿ, ಆದರೆ ಆ ಧಾರ್ಮಿಕ ಗ್ರಂಥಗಳು ಕೆಲವೊಂದು ಕ್ರಿಟೇರಿಯಾ ಜನರಿಗೆ ಪ್ರಾತಿನಿಧ್ಯತೆ ಕೊಡಂಗಿಲ್ಲ. ಉದಾಹರಣೆ, ಈ ದೇಶದಲ್ಲಿ ಒಬ್ಬ ಸನ್ಯಾಸಿಗೆ ಸಿಎಂ ಮಾಡ್ತಕ್ಕಂಥ ತಾಕತ್ತು ಕೊಟ್ಟದ್ದು ಭಾರತದ ಸಂವಿಧಾನ. ಒಬ್ಬ ಕವಿಗಳಿಗೆ ಪ್ರೈಮ್ ಮಿನಿಸ್ಟರ್ ಮಾಡ್ತಕ್ಕಂಥ ಸದಾವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಭಾರತದ ಸಂವಿಧಾನ. ಅಷ್ಟೇ ಅಲ್ಲ, ಒಬ್ಬ ವಿದುರನಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥದ್ದು ಭಾರತದ ಸಂವಿಧಾನ. ನೋಡಿ, ಶುಭ ಕಾರ್ಯಗಳಲ್ಲಿ ವಿದುರ, ವಿಧವೆ, ಕನ್ಯೆ, ಸನ್ಯಾಸಿ, ಫಕೀರ ಇವರಿಗೆ ಯಾವುದೇ ಪ್ರಾತಿನಿಧ್ಯತೆ ಇಲ್ಲ. ಶುಭ ಕಾರ್ಯಗಳು ಕರೆಯಂಗಿಲ್ಲ. ವಸುಂಧರಾ ರಾಜ ಒಬ್ಬ ವಿಧವೆ, ರಾಜಸ್ಥಾನದ ಮುಖ್ಯಮಂತ್ರಿ ಮಾಡಿದ್ರು, ಆದರೆ ಅದೇ ಧರ್ಮ ಮಾಡ್ತಾವ್ರಿಗೆ ಇಲ್ಲ. ಧರ್ಮ ಅವರನ್ನು ಅಧಿಕಾರದಿಂದ ಅಥವಾ ಪ್ರಾತಿನಿಧ್ಯತೆಯನ್ನು ವಂಚಿತರನ್ನ ಮಾಡುತ್ತೆ. ಆದರೆ ಯಾವುದೇ ಭೇದ ಭಾವ ಮಾಡದೇನೆ, ಲಿಂಗ ತಾರತಮ್ಯ ಮಾಡದೇನೆ ಪ್ರಾತಿನಿಧ್ಯತೆ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಭಾರತದ ಸಂವಿಧಾನ ಅಂತಕ್ಕಂಥ ಮಾತನ್ನು ನೀವೆಲ್ಲರೂ ಕೂಡ ಮರೆಯಬಹುದು. ಇನ್ನೊಂದು ಧರ್ಮದ ಬಗ್ಗೆ ಒಂದು ಮಾತನ್ನು ಮುಂದಕ್ಕೆ ಹೇಳ್ತೀವಿ. ಆರ್ಟಿಕಲ್ 25 ಸಂವಿಧಾನದ ವಿಧಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಎಲ್ಲರಿಗೂ ಕೊಟ್ಟಿದೆ. ಆದರೆ ಯಾವ ಧರ್ಮ, ಅದು ನಮ್ಮ ಸಹೋದರರಿಗೆ ಉಲ್ಲೇಖಿಸಿ ಹೇಳ್ತೀನಿ, ಯಾವ ಧರ್ಮದಲ್ಲಿ ನಿಮಗೆ ಪ್ರಾತಿನಿಧ್ಯತೆ ಇದೆ ಹೇಳಿ ನೋಡೋಣ. ಇಸ್ಲಾಂ ಧರ್ಮ ತೆಗೆದುಕೊಳ್ಳಿ, ನೀವು ಏನೇ ಓದಿದ್ರು ಕೂಡ ನಿಮಗೆ ಒಬ್ಬ ಮೌಲ್ವಿ ಮಾಡಲ್ಲ ಇಸ್ಲಾಂ ಧರ್ಮ. ಕ್ರೈಸ್ತ ಧರ್ಮ ತೆಗೆದುಕೊಳ್ಳಿ, ನೀವು ಎಷ್ಟೇ ಓದಿದ್ರು, ಎಷ್ಟೇ ಇಂಟೆಲಿಜೆಂಟ್ ಇದ್ರು ಕೂಡ ಒಬ್ಬ ಮಹಿಳೆಯನ್ನು ಪಾದರಿ ಮಾಡೋದಿಲ್ಲ. ನೀವು ಹಿಂದೂ ಧರ್ಮ ತೆಗೆದುಕೊಳ್ಳಿ, ನೀವೆಷ್ಟೇ ಓದಿದ್ರು ಕೂಡ ಒಬ್ಬ ಮಹಿಳೆಯನ್ನು ಪೂಜಾರಿ ಮಾಡಂಗಿಲ್ಲ. ಆದರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಈ ಯಾವ ಧರ್ಮಗಳು ನಿಮ್ಮನ್ನು ಪಾದರಿ ಮಾಡಂಗಿಲ್ಲ, ಮೌಲ್ವಿ ಮಾಡಂಗಿಲ್ಲ, ಪೂಜಾರಿ ಮಾಡಂಗಿಲ್ಲೋ ಇವುಗಳ ಮೇಲೆ ಶಾಸನ ಮಾಡತಕ್ಕಂಥ ಉನ್ನತವಾಗಿರ್ತಕ್ಕಂಥ ಸ್ಥಾನ ಕಲ್ಪಿಸಿಕೊಡ್ತಕ್ಕಂಥದ್ದು ಭಾರತದ ಸಂವಿಧಾನ. ನೀವೆಲ್ಲ ಶಾಸನ ಮಾಡ್ತೀರಿ, ಶಾಸಕರಾಗಿ ಶಾಸನ ಮಾಡ್ತೀರಿ, MLC ಆಗಿ ಶಾಸನ ಮಾಡ್ತೀರಿ, MP ಆಗಿ ಶಾಸನ ಮಾಡ್ತೀರಿ, ರಾಜ್ಯಸಭೆ ಸದಸ್ಯರಾಗಿ ಶಾಸನ ಮಾಡ್ತೀರಿ. ಈ ಸದಾವಕಾಶ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಅವರು ಬರೆದಿರ್ತಕ್ಕಂಥ ಸಂವಿಧಾನ. ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿನಿಯರು ಮರಿಬಾರದು. ಅದು ಬಿಟ್ಟು ತಿರುಪತಿ ತಿಮ್ಮಪ್ಪು, ಕೊಟ್ಟಬಸಿ ಸಾಯಿಬಾಬರು, ಹನುಮಂತಿಯವರು, ಟ್ರಾಫಿಕ್ ಎಲ್ಲ ಆಯ್ಕೆ ಬರ್ತಿದ್ರು. ನಿಜವಾಗ್ಲೂ ನೀವೆಲ್ಲರೂ ಚಿಂತನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಂದ್ರೆ ನಮಗೆ ಬದುಕು ಕಟ್ಟಿಕೊಟ್ಟ ಒಂದೆರಡು ಎಕ್ಸಾಂಪಲ್. ಆಮೇಲೆ ನಿಮ್ಗೆ ಯಾರಿಗಾದ್ರೂ ಬ್ಯಾಸ ಬಂದ್ರೆ ಎಲ್ಲರಿಗೂ ಬ್ಯಾಸ ಬಂದ್ರೆ ಕೈ ಮಾಡ್ಸಕ್ಕೆ ಬಿಟ್ಬಿಡ್ತೀನಿ. ಎಲ್ಲರಿಗೂ ಕೈ ಮಾಡಿ 4 ಜನ ಕೈ ಮಾಡಿ ಬ್ಯಾಸ ಬಿಟ್ಬಿಡ್ತೀನಿ. ಯಾಕಂದ್ರೆ ನಾನು ಡಾಕ್ಟರ್ ಬ್ಯಾಸ ಕೂಡ ಹೇಳಿದ್ದೀನಿ. ನಮಗೆ ಕಚ್ಚಿ ಹೇಳೋದು ಏನೇ ಇರ್ಬೇಕು, ಚಲೋದೇ ಗಟ್ಟಿ ಮುಟ್ಟಿ ತಿನ್ನೋದು. ಅದಕ್ಕೆ ಅವ್ರು ಹ್ಯಾಂಗ ಸಾಯಿ ವಯಸ್ಸಿನವ್ರು ನಡೀಲಿಕ್ಕೆ ಬರ್ದಾಗ ಹೊರಗೆ ಕಾರ್ಯಕ್ರಮಗಳಿಗೆ ನಾವು ಅವ್ರ ಶಿಷ್ಯ ಇದ್ದೇವಂದ್ರೆ ಒಂದು ವೇಳೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದೇಶದಲ್ಲಿ ಹುಡುಕಿದ್ದಿಲ್ಲ, ಹೆಂಗಿರ್ತಿತ್ತು? ಎಷ್ಟು ದ್ವಂದ್ವ ಇದೆ. ನೀವೇನು ಇವತ್ತಿನ ಧರ್ಮ ಜಾತೀಯತೆ ತಗಲು ಹಾಕೊಂಡಿದ್ರಿ, ಎಷ್ಟು ದ್ವಂದ್ವ ಇದೆ ನೋಡಿ. ಒಂದು ವೇಳೆ ಬಾಬಾ ಸಾಹೇಬ್ ಹುಟ್ಟಿದ್ರೆ ಈ ದೇಶದಲ್ಲಿ ಮನುಸ್ಮೃತಿ ಯಥಾರೀತಿ ಜಾರಿಯಲ್ಲಿರ್ತಿತ್ತು. ರಾಮಚರಿತ ಮಾನಸ ಈಗ ಉತ್ತರ ಭಾರತದಲ್ಲಿ ಯಥಾರೀತಿ ಜಾರಿಯಲ್ಲಿರ್ತಿತ್ತು. ಏನ್ ಮಾಡ್ತಿದ್ರು ಬಾಬಾ ಸಾಹೇಬ್ ಇದ್ದರೆ, ನಿಮ್ಮನ್ನು ನಾಯಿ ನರಿಗಳಿಗಿಂತಲೂ ಯಾರನ್ನು ಹೆಣ್ಣು ಮಕ್ಕಳನ್ನು ಮತ್ತು ಶೂದ್ರ ಅಂದ್ರೆ ಬರೀ SC ST ಅಲ್ಲ, SC ST OBC ಮತ್ತೆ ಯಾರು ಜನಿವಾರ ಧರಿಸೋದಿಲ್ಲವೋ, ಯಾರು ಕೊನೆಯನ್ನು ಹೊಂದೋದಿಲ್ಲವೋ, ಯಾರಿಗೆ ಅದನ್ನ ಸಂಸ್ಕಾರಗಳಾಗೋದಿಲ್ಲ, ಅವರೆಲ್ಲರೂ ಶೂದ್ರ. ಇವ್ರ ಪರಿಸ್ಥಿತಿ ಹೇಗಿರ್ತದೆ? ರಾಮಚರಿತ ಮಾನಸದ ಅಧ್ಯಾಯ 4ರಲ್ಲಿ ತುಳಸಿದಾಸ್ ಹೇಳ್ತಾನೆ, ಢೋಲ್ ಗವಾರ್ ಶೂದ್ರ ಪಶು ನಾರಿ ये सब ताड़ेंगे ಹೇಳ್ತಾರೆ. ಉತ್ತರ ಭಾರತದಲ್ಲಿ ಇವತ್ತು ಅದು ಯಥಾರೀತಿ ಜಾರಿಯಲ್ಲಿದೆ. ನೀವೆಲ್ಲ ನೋಡ್ತೀರಿ ಸಾಮಾಜಿಕ ಜಾಲತಾಣಗಳಲ್ಲಿ. ಏನು ಢೋಲ್ ಅಂದ್ರೆ
ಕಟ್ಟುವವರು, ಗಂವಾರ ಅಂದ್ರೆ ರೈತ ಅಂತ. ಶೂದ್ರ ಅಂದ್ರೆ ಯಾವ ಜನಿವಾರ ಧರಿಸುವುದಲ್ಲವೋ ಯಾವ ಒಬ್ಬನೇನೇ ಆಗುದಿಲ್ಲ. ನಿಮ್ಗೆ ಯಾರಿಗೆ ಜನಿವಾರ ಇಲ್ಲದ್ರೆ ನೀವೆಲ್ಲ ಶೂದ್ರರು. ಪಶು ಅಂದ್ರೆ ದನ ಮತ್ತು ಕರಗಳು, ದನಗಳಿಗೆ ಆಕಳ ಕರ್ತಿಲ್ಲ, ಇವತ್ತು ಗೋಮಾತ ಅಂತ ಕರ್ತಾರೆ. ನಾಯಿ ಅಂದ್ರೆ ಹೆಣ್ಮಕ್ಳು, ಇವಕ್ಕೆ ಸದಾ ಹುಡುಕೋತಿ ಇರ್ಬೇಕಂತ. ಅಂದ್ರೆ ನೀವು ಯಾವ ದೇವರನ್ನು ಪೂಜೆ ಮಾಡ್ತೀರಿ, ಯಾವ ದೇವರ ಗುಣಗಾನ ಇದೆ ರಾಮಚರಿತ ಮಾನಸ, ಅದರಲ್ಲೇ ನಿಮ್ಮ ಬಗ್ಗೆ ಈ ರೀತಿ ಅವಹೇಳನಕಾರಿ ಮಾಡಿರ್ತಕ್ಕಂಥದ್ದು ಅದು ಯಥಾರೀತಿ ಇವತ್ತು ಕೂಡ ಉತ್ತರ ಭಾರತದ ಜನ ದ್ವಂದ್ವತೆ ಯಥಾರೀತಿ ಇರ್ತಿತ್ತು. ಏನು ದ್ವಂದ್ವತೆ ಅಂತಂದ್ರೆ ಎತ್ತರ ನಾಡಸ್ತೋ ಪೂಜಿತೇರ ಮುಂದೆ ದತ್ತ ದೇವತಾ ಅಂತ ಪುರಾಣ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ. ಈಚೆಗಾಲ ಬರ್ತಂದ್ರೆ ಅಂದ್ರೆ ಸಾಮಾಜಿಕ ಚಟುವಟಿಕೆಗಳು ಬಂದ್ರೆ ಸ್ತ್ರೀ ಶೂದ್ರ ಬಿಟ್ ಛತ್ರಗಳು ನಾಸ್ತಿಕಂ ಚೋಪಾಪಾತಕಂ ಅಂತ ಹೇಳ್ತಾರೆ. ಸ್ತ್ರೀ ಶೂದ್ರ ಬಿಟ್ ಛತ್ರವದು ನಾಸ್ತಿಕಂ ಚೋಪಾಪಾತಕಂ. ಅಲ್ಲಿ ಎಲ್ಲಿ ನಾರಿಯನ್ನು ಪೂಜೆ ಮಾಡ್ತಾರೋ ಅಲ್ಲಿ ದೇವತೆಗಳು ವಾಸ ಮಾಡ್ತವೆ ಅಂತ ಪುರಾಣದಲ್ಲಿ ಹೇಳ್ತಾನೆ. ಅದೇ ಪುರೋಹಿತ ಹೊರಗಡೆ ಬಂದಾಗ ಹೇಳ್ತಾನೆ ಸ್ತ್ರೀ ಶೂದ್ರ ಬಿಟ್ ಛತ್ರವದು ಅಂದ್ರೆ ಸ್ತ್ರೀಯರನ್ನು ಶೂದ್ರನು ಕೊಂದರೆ ಪಾಪ ಇಲ್ಲ. ಇವು ಹ್ಯಾಂಗ್ ಬೇಕಂತ ಕಡದಾಗಿ ಅಂತ ಈ ವ್ಯವಸ್ಥೆ ಯಥಾರೀತಿ ಈ ದೇಶದಲ್ಲಿ ಜಾರಿಯಲ್ಲಿರ್ತಿತ್ತು. ಬಾಬಾ ಸಾಹೇಬ್ ದೇಶದಲ್ಲಿ ಹುಟ್ಟಿದ್ರಂದ್ರೆ ಅದು ಯಥಾರೀತಿ ಜಾರಿಯಲ್ಲಿರ್ತಿತ್ತು. ಅದಕ್ಕೆ ಇವೆಲ್ಲರೂ ಕೂಡ ಬೆಳೀತಕ್ಕಂಥ ಪೈರುಗಳು ಅರ್ಥ ಮಾಡ್ಕೊಬೇಕಂತಕ್ಕಂಥ ಮಾತನ್ನು ಹೇಳುತ್ತಾ ಇನ್ನೊಂದು ಸ್ನೇಹಿತರೆ, ಭಾರತದ ಸಂವಿಧಾನದ ಬಗ್ಗೆ 3 ಕ್ರೈಟೇರಿಯಾ ಜನ ಮಾತಾಡೋದು ನಿಮ್ಗೆ ಗಮನಕ್ಕೆ ತರ್ತೀವಿ. ಇವೆಲ್ಲ ನೀವು ನಿಮ್ಮೂರಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ, ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ, ಇನ್ನೊಬ್ಬರನ್ನ ಅಬ್ಸರ್ವ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವು ನಿಮಗೆ ಗಮನಕ್ಕೆ ಇರ್ತವೆ. ಬಹುಶಃ ಪ್ರೊಫೆಸರ್ IS ವಿದ್ಯಾಸಾಗರ್ ಸಾಹೇಬ್ ನೀವು ಕ್ಲಾಸ್ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ, ಮೊದಲಿಗೆ ಭಾರತದ ಸಂವಿಧಾನ ಅಂತ ತಕ್ಷಣ ವಿದೇಶಿ ಸಂವಿಧಾನ ತಜ್ಞರು, ರಾಜಶಾಸ್ತ್ರಜ್ಞರು ಗಮನಕ್ಕೆ ಬರ್ತಕ್ಕಂಥವರಲ್ಲಿ 1989 99ರವರೆಗೆ ಭಾರತದ ಸಂವಿಧಾನದ ಬಗ್ಗೆ ರಿಸರ್ಚ್ ಮಾಡಿ ಸುಮಾರು 790 ಪುಟಗಳ ಪುಸ್ತಕ ಬರೆದರೆ ಎ ಡೆಮೋಕ್ರೆಟಿಕ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು. ಗ್ರ್ಯಾನ್ವಿಲ್ ಆಸ್ಟಿನ್ ಅಂತಕ್ಕಂಥ ಒಬ್ಬ ಸಂಶೋಧನಾ ರಾಜಶಾಸ್ತ್ರದ ಸಂಶೋಧನಾ ವಿದ್ಯಾರ್ಥಿ ಸಂಶೋಧಕರು ಹೇಳ್ತಾರೆ, ಭಾರತದ ಸಂವಿಧಾನ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಸಂವಿಧಾನ. ಗ್ರ್ಯಾನ್ವಿಲ್ ಆಸ್ಟಿನ್ ಇರ್ತಕ್ಕಂಥ, ಯಾಕಂದ್ರೆ ವಿದೇಶಿ ಸಂಶೋಧಕರು ಯಾರು ಕೂಡ ಅಷ್ಟು ಸರಳ ಯಾರಿಗೂ ಹೊಗಳೋಂಗಿಲ್ಲ, ನಿಷ್ಪಕ್ಷಪಾತವಾಗಿ ಆಕಾರ ಸಹಿತ ಮಾತಾಡ್ತಾರೆ. ಗ್ರ್ಯಾನ್ವಿಲ್ ಆಸ್ಟಿನ್ ಮಾತಾಡ್ತಾರೆ. ಇನ್ನು 1999ರಲ್ಲಿ ಬಂದಿರತಕ್ಕಂಥ ಆಫ್ರಿಕಾದ ನಿಗ್ರೋಗಳ ನಾಯಕ, ನಿಕಟ ಪೂರ್ವ ಆಫ್ರಿಕಾದ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ನೆಲ್ಸನ್ ಮಂಡೇಲ ಅವರು ಭಾರತಕ್ಕೆ ಬಂದಿರ್ತಾರೆ. ಭಾರತಕ್ಕೆ ಬಂದಾಗ ಅವರ ವಾಜಪೇಯಿ ಅವರು ದೇಶದ ಪ್ರಧಾನಮಂತ್ರಿ ಇರ್ತಾರೆ. 98ರಲ್ಲಿ 99 ಅವರು ಪ್ರಧಾನಮಂತ್ರಿ ಇರ್ತಾರೆ. ನೆಲ್ಸನ್ ಮಂಡೇಲ ಅವರು ಭಾರತಕ್ಕೆ ಬಂದ ತಕ್ಷಣ ಅವರು PM ಕಂಡಿಂಗ್ ಮಾಡ್ತಾರೆ. ಒಂದು ಪುಸ್ತಕ ಇರ್ತದೆ, ಒಂದು ಇಷ್ಟೊಂದು ಪುಸ್ತಕ, ಅದಕ್ಕೆ ಒಳ್ಳೆ ಶಾಲ್ ಸುತ್ತಿ ಕೈದಾಗ ಹಿಡ್ಕೊಂಡು ಇನ್ನೇನು 2 ರೌಂಡ್ನಿಂದ ಹೋಗ್ತಿರ್ತಾರೆ. ಪತ್ರಕರ್ತರು ಬಂದು ನೆಲ್ಸನ್ ಮಂಡೇಲ ಅವರಿಗೆ ಹೇಳ್ತಾರೆ, ನೆಲ್ಸನ್ ಮಂಡೇಲ ಅವರೇ ಭಾರತದ ಬಗ್ಗೆ ನಿಮ್ಮ ಒಟ್ಟಾರೆ ಅಭಿಪ್ರಾಯ ಏನು ಅಂತ ಕೇಳ್ತಾರೆ. ಇಲ್ಲ, ಭಾರತ ಒಂದು ಬಹುಸಂಸ್ಕೃತಿಯ ದೇಶ, ಇದು ನಾವು ಹೆಮ್ಮೆ ಪಟ್ಕೊಳ್ತಕ್ಕಂಥದ್ದು. ನಾವು ಈ ಬಹುಸಂಸ್ಕೃತಿಯನ್ನು ನಮ್ಮ ರಾಷ್ಟ್ರದಲ್ಲೂ ಕೂಡ ನಾವು ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ, ನನ್ನ ಪ್ರಜೆಗಳಿಗೆಲ್ಲರೂ ಕೂಡ ಮಾರ್ಗದರ್ಶನ ಮಾಡ್ತೀವಿ ಅಂತ ಮಾತಾಡ್ತಾರೆ. ಆ ಪತ್ರಕರ್ತ ಇನ್ನೊಂದು ಬಹಳ ಖುಷಿ ಆಗ, ಬಹುಶಃ ರಾಮಾಯಣ ಮಹಾಭಾರತ ಭಗವದ್ಗೀತೆ ಕೈ ಹಿಡ್ಕೊಂಡು ಹೋಗ್ಲತ್ತಿರ್ಬೇಕು. ಅದಕ್ಕೆ ನಿಮ್ಮ ಕೈದಲ್ಲಿ ಒಂದು ಪುಸ್ತಕ ಇದೆಯಲ್ಲ, ಅದು ಏನು ಅಂತ ಹೇಳ್ತಾರೆ. ಈ ಪುಸ್ತಕ ಭಾರತದ ಸಂವಿಧಾನ ಅಂತ. ಭಾರತದ ಸಂವಿಧಾನ ಇದೆ. ಇದು ಯಾಕೆ ಹೇಳತ್ತಿರಂದ್ರೆ, ಈ ಪ್ರಪಂಚದಲ್ಲಿ ವಿಶ್ವಸಂಸ್ಥೆಯ 193 ರಾಷ್ಟ್ರಗಳಲ್ಲಿ ಭಾರತ ಮಾತ್ರ ಏಕಚ್ಛಿತ್ತ ರಾಷ್ಟ್ರ ಇದೆ. ಏನಂದ್ರೆ 2 ಸೂರ್ಯರನ್ನು ಈ ದೇಶ ಪಡೆದಿದೆ. ಆ ಜ್ಞಾನ ಸೂರ್ಯ ಮಾಡಿರ್ತಕ್ಕಂಥ ಸಂವಿಧಾನ ತಗೊಂಡು ಹೋಗ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅವಾಗ ಆ ಸೂರ್ಯ ನೋಡಿ ಇನ್ನೊಬ್ಬ ಸೂರ್ಯ ಗೊತ್ತಾಗ್ಲಿಲ್ಲ ಅವರಿಗೆ. ಅವಾಗ ನೆಲ್ಸನ್ ಮಂಡೇಲ ಅವರು ಬಿಡಿಸಿ ಹೇಳ್ತಾರೆ, ಬೆಳಗ್ಗೆ ಹುಟ್ಟಿ ದಿನಾಲು ಬೆಳಗ್ಗೆ ಹುಟ್ಟಿ ಸಾಯಂಕಾಲ ಅಸ್ತಂಗತನಾಗ್ತಕ್ಕಂಥ ಒಬ್ಬ ಸೂರ್ಯ ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಟ್ಟರೆ 1891 ಏಪ್ರಿಲ್ 14ರಂದು ಹುಟ್ಟಿರ್ತಕ್ಕಂಥ ಜ್ಞಾನ ಸೂರ್ಯ 1927ರಿಂದ ಡಿಸೆಂಬರ್ 25ರಿಂದ 1956ರವರೆಗೆ ತನ್ನ ಜ್ಞಾನದ ಬೆಳಕನ್ನು ಹಂಚಿರ್ತಕ್ಕಂಥವ. ಆ ಬೆಳಕು ಇವತ್ತು ಕೂಡ ವಿಶ್ವದಾದ್ಯಂತ ಹರಕೊಂಡು ಹೋಗ್ತಾ ಇದೆ. ನಾವು ಬಂದಿರತಕ್ಕಂಥ ಸಂವಿಧಾನ ತಗೊಂಡು ಹೋಗ್ಲಿಕ್ಕಿರತಕ್ಕಂಥ ಮಾತನ್ನು ನೆಲ್ಸನ್ ಮಂಡೇಲ ಅವರು ಹೇಳ್ತಾರೆ. 2015ರಲ್ಲಿ ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂಥ ಬಾರಾಕ್ ಒಬಾಮ ಭಾರತಕ್ಕೆ ಬಂದು, ಬಹುಶಃ ಟಿವಿ ಡಿಬೇಟ್ ಸಿಗುತ್ತೆ ನಿಮಗೆ, ಅವರು ಮಾತು ಹೇಳ್ತಾರೆ. ಬಾರಾಕ್ ಒಬಾಮ ಭಾರತಕ್ಕೆ ಉತ್ಕೃಷ್ಟವಾಗಿರ್ತಕ್ಕಂಥ ಡೆಮೋಕ್ರೆಟಿಕ್ ಕಾನ್ಸ್ಟಿಟ್ಯೂಷನ್ ತಯಾರು ಮಾಡ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು
ಇವರು ಒಂದು ವೇಳೆ ನಮ್ಮ ದೇಶದಲ್ಲಿ ನನ್ನ ಅಮೆರಿಕದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹುಟ್ಟುತ್ತೆ ಆದರೆ ಅವರ ಪ್ರತಿಯೊಂದು ಮಾತುಗಳು ಕೂಡ ನಾನು ಬಂಗಾರ ಅಕ್ಷರದಿಂದ ಬರೆದಿರ್ತಾ ಇದ್ದೆ ಅಂತಕ್ಕಂಥ ಮಾತನ್ನು ಜೊತೆಗೆ ಸರ್ ಲಾರ್ಡ್ ಕೇಸ್ ಅಂತಕ್ಕಂಥ ಒಬ್ಬ ಸಂವಿಧಾನ ತಜ್ಞ ಬಾಬಾ ಸಾಹೇಬರ ಕುರಿತು ಹೇಳ್ತಾನೆ. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜ್ಞಾನದ ಒಂದು ಉಗ್ರಾಣವಿದ್ದ ಹಾಗೆ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜ್ಞಾನದ ಒಂದು ಉಗ್ರಾಣವಿದ್ದ ಹಾಗೆ ಅವರ ಸಂವಿಧಾನ ಇಡೀ ಪ್ರಪಂಚದಲ್ಲಿ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ತಳದ ಮೇಲೆ ನಿಂತಿರ್ತಕ್ಕಂಥ ಸಂವಿಧಾನ ಅಂತಕ್ಕಂಥ ನಾವು ಅದಕ್ಕೆ ಒಬ್ಬ ಶಾಲೆಗಳ ಸ್ನೇಹಿತರು ಹೇಳಿದ್ರೆ, अंबर नीला समुंदर नीला नीली तेरी निशानी, अंबर नीला समुंदर नीला नीली तेरी निशानी, अंबर से ऊंचा समुंदर से गहरा बाबा तेरी कहानी. ಆಕಾಶದ ಪಾತಾಳದಷ್ಟು ಆಳವಾಗಿರ್ತಕ್ಕಂಥ ನಾಲೆಜ್ ಪ್ರತಿಭೆ ಯಾವುದಾದ್ರಿದ್ರೆ ಅದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಯಾಕೆ ನೋಡಿ, ಕಾರ್ಲ್ ಮಾರ್ಕ್ಸ್ ಆಗಿರ್ಬೋದು, ಪ್ಲೇಟೋ ಆಗಿರ್ಬೋದು, ಲೆನಿನ್ ಆಗಿರ್ಬೋದು, ಎಂಜಿನ್ಸ್ ಆಗಿರ್ಬೋದು, ಚಿಗೆವಾರ್ ಆಗಿರ್ಬೋದು, ರೂಸೋ ಆಗಿರ್ಬೋದು, ಹಬ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಒಂದೊಂದು ಕ್ಷೇತ್ರದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಗಳು. ಆದರೆ ಪ್ರಪಂಚದಲ್ಲಿಯೇ 53 ವಿಷಯಗಳಲ್ಲಿ ಆಳವಾಗಿ ಅಧ್ಯಯನ ಮಾಡಿ ಪ್ರಬಂಧಗಳನ್ನು, ಗ್ರಂಥಗಳನ್ನು, ಥೀಸಸ್ಗಳನ್ನು, ಕೃತಿಗಳನ್ನು ಬರೆದಿರ್ತಕ್ಕಂಥ ಏಕೈಕ ಯುಗ ಪ್ರವರ್ತಕರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅದಕ್ಕಾಗಿ ವಿಶ್ವ ಭಾರತದಲ್ಲಿ ಅವರು ಎಷ್ಟು ತುಳಿಬೇಕು ಅಂತಾರೆ, ಆದರೆ ಅವರು ವಿಶ್ವದಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ಸ್ನೇಹಿತರ ಅರ್ಥ ಮಾಡ್ಕೋಬೇಕು, 53 ವಿಷಯಗಳಲ್ಲಿ ವಿವಿಧ ವಿಷಯಗಳಲ್ಲಿ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಬಾಬಾ ಸಾಹೇಬರು ಅನುಯಾಯಿ ನಾವು ನಿಜವಾಗ್ಲೂ ಆಗ್ಬೇಕಾದ್ರೆ ನಮಗೆ 300-350 ವರ್ಷ ಬೇಕಾಗುತ್ತೆ. 335 ಕಾರಣ ಒಂದು PhD ಬರೀಬೇಕಾದ್ರೆ 5ರಿಂದ 7 ವರ್ಷ 8 ವರ್ಷ ತಗೋತಾರೆ. ನಾವು ಮಿನಿಮಮ್ 5 ವರ್ಷ ಇದ್ರೆ ನಮಗೆ 300 ವರ್ಷ ಬೇಕಾಗುತ್ತೆ. ಸೊ ಅದಕ್ಕಾಗಿ ಎಲ್ಲಾ ವಿದ್ಯಾರ್ಥಿ ಮಿತ್ರರಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರಲ್ಲ, ನೀವು ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೋಬೇಕು. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಷನ್ ಆನ್ ಎಕನಾಮಿಕ್ಸ್ ಥಾಟ್, ವಿಷನ್ ಆನ್ ಸೋಷಿಯಲ್ ಥಾಟ್ಸ್, ವಿಷನ್ ಆನ್ ಫಿಲಾಸಫಿ, ಈ ರೀತಿ ಆಯ್ಕೆ ಮಾಡ್ಕೊಂಡು ಆ ಕ್ಷೇತ್ರದಲ್ಲಿ ನೀವು ನಿಷ್ಠೆಯಿಂದ ಅಧ್ಯಯನ ಮಾಡುತ್ತಾ ಹೋದರೆ ಈ ಸಂಸ್ಥೆ ಮತ್ತು ಈ ಪ್ರಾಧ್ಯಾಪಕರ ಪ್ರಧಾನ ಕಾರ್ಯದರ್ಶಿಗಳ ಹೆಸರು ತರಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಇದು ವಿದೇಶಿಗಳಲ್ಲಿ ಮಾತಾಡ್ತಕ್ಕಂಥದ್ದು ಸಿದ್ದರಾಮಯ್ಯ ಸಾಹೇಬರದು, ಮೋದಿ ಸಾಹೇಬರದು, ಅಖಿಲೇಶ್ ಯಾದವ್ ಕೇಳಿದ್ರಿ. ಈ ದೇಶದಲ್ಲಿ ಸಂವಿಧಾನದ ಬಗ್ಗೆ ಹಾಗೆ ಡಾಕ್ಟರ್ IS ವಿದ್ಯಾಸಾಗರ್ ಸಾಹೇಬರು ರಿಟೈರ್ಡ್ ಆದರು, ಅದಾದ ನಂತರ ಮಾತಾಡ್ತಕ್ಕಂಥವ್ರು ಬಹಳ ಜನ ಆಗಿದೆ ದೇಶದಲ್ಲಿ. ಯಾರು ಮಾತಾಡ್ತಾರೆ ಅಂದ್ರೆ SSLC ಫೇಲ್ ಆದವ್ರು ಮಾತಾಡ್ತಾರೆ ಈ ಸಂವಿಧಾನದ ಬಗ್ಗೆ, ಇಂಟರ್ಮೀಡಿಯೇಟ್ ಫೇಲ್ ಆಗಿರ್ತಕ್ಕಂಥವ್ರು ಮಾತಾಡ್ತಾ ಇದ್ದಾರೆ, ಡ್ರಾಪ್ ಔಟ್ ಮಕ್ಕಳು ಮಾತಾಡಿದ್ರು, ಶಾಲೆ ಕೊಡೋದಿರ್ತಾವ ನಮ್ಮಲ್ಲಿ ಮನೆ ಹೋಗಿ ಹಿಡ್ಕೊಂಡ್ ಬರ್ತೀವಿ, ಅವು ಮಾತಾಡತ್ತವ. ಯಾರು ಅವು ಹಸ್ತಂಗತರಾದ್ರೂ ಕೂಡ ನೆನಪಿಸ್ತೀನಿ ನಿಮಗೆ, ಅದ ನೀವೆಲ್ಲ ನೋಡಿರ್ತೀವಿ, ಪೇಪರ್ದಲ್ಲೆಲ್ಲ ಬಂದಿದೆ. ಪೇಜಾವರ ಸ್ವಾಮಿಗಳು ಯಾಕೆ ಭಾರತದ ಸಂವಿಧಾನ ಬದಲಾವಣೆ ಆಗಬಾರ್ದು, ಬದಲಾವಣೆ ಮಾಡಿದ್ರು ಪಾಪ. ಸಂವಿಧಾನ ಬದಲಾವಣೆ ಮಾಡಿರಲಿಕ್ಕೆ 395 ವಿಧಿಗಳಲ್ಲಿ ಒಂದು ವಿಧಿಯ ಬಗ್ಗೆ ಅರಿವಿರತಕ್ಕಂಥ ವ್ಯಕ್ತಿಗಳು ಕೂಡ ಸಂವಿಧಾನದಲ್ಲಿ ಮಾತಾಡ್ತಾರೆ. SSLC ಪಾಸ್ ಆಗಿರ್ತಕ್ಕಂಥದ್ದು 2018ರಲ್ಲಿ ಬೆಳಗ್ಗೆ ಬಿಜಾಪುರ ಬಂದಾಗ ಒಬ್ಬ ನಿರ್ಭಯಾನಂದ ಸ್ವಾಮಿ ಅಂತ SSLC ಫೇಲ್ ಸರ್ ಅವನು, ಆತ ಬಹಿರಂಗ ಸಭೆಯಲ್ಲಿ ಹೇಳ್ತಾರೆ ಭಾರತದ ಸಂವಿಧಾನ ಯಾಕೆ ಬದಲಾವಣೆ ಮಾಡಬಾರ್ದು, ಮಾಡ್ರಿ ಅಂತ. SSLC ಪಾಸ್ ಆಗಿರ್ತಕ್ಕಂಥವ್ರು ಕೂಡ ಇವತ್ತಿನ ದಿವಸ ಭಾರತದ ಸಂವಿಧಾನದ ಬಗ್ಗೆ ಒಂದು ಅಪಚಾರ ಮಾತಾಡ್ತಾರೆ. ಯಾಕಂದ್ರೆ ಮಾತಾಡದ ಭಾರತ, ಮಾತಾಡದ ವಿದ್ಯಾರ್ಥಿಗಳು ನೀವಾಗಿದ್ರಿ, ಅದಕ್ಕೆ SSLC ಪಾಸ್ ಆದವರು ಫೇಲ್ ಆದವರು ಮಾತಾಡ್ತಾರೆ. ಇವ್ರು SSLC ಇರಲಿ, ರಾಮದೇವ್ ಡ್ರಾಪ್ ಔಟ್ ಶಾಲೆಗೆ ಓದಿರ್ತಕ್ಕಂಥ ವ್ಯಕ್ತಿ, ಆತನು ಕೂಡ ಹೇಳ್ತಾನೆ ಹೌದು ಕಾಲಕ್ಕೆ ತಕ್ಕಂತೆ ಸಂವಿಧಾನ ಯಾಕೆ ಬದಲಾವಣೆ ಆಗ್ಬಾರ್ದು ಅಂತ. ಸ್ನೇಹಿತರೆ, ಒಂದು ನೆನ್ಪಿಟ್ಕೊಳ್ಳಿ, ಇಂಥ ವಿವೇಕಿಗಳು ಈ ದೇಶದಲ್ಲಿ ಹುಟ್ಟುತ್ತಾರೆ. ಪ್ರಜ್ಞಾವಂತರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು, ಬರಹಗಾರರು, ಭಾಷಣಕಾರರು, ಚಿಂತಕರು, ಸಾಮಾಜಿಕ ಚಳವಳಿಗಾರರು ಈ ದೇಶದಲ್ಲಿ ಆಡಳಿತ ವ್ಯವಸ್ಥೆಯ ವಿರುದ್ಧ ಮಾತಾಡದೇ ಇದ್ದಾಗ ಇಂಥವರು SSLC ಫೇಲ್, ಪಾಸ್, ಡ್ರಾಪ್ ಔಟ್ ಜನ ಮಾತಾಡ್ತಾರೆ, ಸಂವಿಧಾನಕ್ಕೆ ಕುತ್ತು ತರ್ತಾರೆ ಅಂತಕ್ಕಂಥದ್ದು ಮನಗಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ವಿಧಿ 368 ಸಂವಿಧಾನದಲ್ಲಿ ಇಟ್ಟಿದ್ದಾರೆ. ಸಮಯಕ್ಕೆ ತಕ್ಕಂತೆ, ಸಂದರ್ಭಕ್ಕೆ ತಕ್ಕಂತೆ, ಪ್ರಜೆಗಳ ಅವಶ್ಯಕತೆಗಳಿಗೆ ತಕ್ಕಂತೆ, ಭಾರತದ ಐಕ್ಯತೆಗೆ ತಕ್ಕಂತೆ ತಿದ್ದುಪಡಿಗಳನ್ನು ಮಾಡುವ ಸಲುವಾಗಿ ಸಂವಿಧಾನದ ವಿಧಿ 368 ಇಟ್ಟಿದ್ದಾರೆ.
68 ಇಟ್ಟಿದ್ದಾರೆ. ಅದರ ಅರಿವಿರದೇ ಇರತಕ್ಕಂಥ SSLC ಪಾಸ್ ಆಗಿರ್ತಕ್ಕಂಥ ಈ ಸ್ವಾಮಿಗಳು ಕೂಡ ಭಾರತದ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಇನ್ನೊಂದು ದುರದೃಷ್ಟಕರ ಸಂಗತಿ ಏನಂದ್ರೆ, ಭಾರತದ ಸಂವಿಧಾನದ ಬಗ್ಗೆ ಯಾವ ಸಂವಿಧಾನ ಒಬ್ಬ ವ್ಯಕ್ತಿಗೆ ಸಂಸದನಾಗಿ ಆಯ್ಕೆ ಮಾಡ್ತಕ್ಕಂಥ ಅವಕಾಶ ಕಲ್ಪಿಸಿಕೊಟ್ಟಿದೆಯೋ, ಯಾವ ಸಂವಿಧಾನ ಒಬ್ಬ ವ್ಯಕ್ತಿಗೆ, ಅದು ಇಂಟರ್ಮೀಡಿಯೇಟ್ ಪಾಸ್ ಆಗಿರ್ತಕ್ಕಂಥ ವ್ಯಕ್ತಿ, ಇಂಟರ್ಮೀಡಿಯೇಟ್ ಅಂದ್ರೆ PUC ಪಾಸ್ ಆಗಿರ್ತಕ್ಕಂಥ ವ್ಯಕ್ತಿ ಕೇಂದ್ರದ ಸಚಿವನಾಗಿ ಸಂಸದನಾಗಿ ಸದಾವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಭಾರತದ ಸಂವಿಧಾನದ ಬಗ್ಗೆ ಎಷ್ಟು ಅಪಚಾರ ಮಾತಾಡ್ತಾರೆ ಅಂದ್ರೆ, ಕೊಪ್ಪಳದಲ್ಲಿ ನಡೆದಿರ್ತಕ್ಕಂಥ ಬ್ರಾಹ್ಮಣರ ಅಧಿವೇಶನದಲ್ಲಿ 2018ರಲ್ಲಿ ಹೇಳ್ತಾರೆ, ನಾವು ಒಂದಿರದೇ ಭಾರತದ ಸಂವಿಧಾನ ಬದಲಾವಣೆ ಮಾಡಕ ನಾವು ಸಂವಿಧಾನ ಬದಲಾವಣೆ ಮಾಡೇ ರೀತಿ ಹೇಳ್ತಕ್ಕಂಥ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಕೊಡ್ತಾರೆ. ಸೊ ನನಗೆ ವಿದ್ಯಾದಾನವನ್ನು ನೀಡಿರ್ತಕ್ಕಂಥ ಈ ಸಂಸ್ಥೆಯ ಸಮ್ಮುಖದಲ್ಲಿ, ನಮ್ಮ ಗುರುಗಳ ಸಮ್ಮುಖದಲ್ಲಿ ಆ ಸಂಸದರಿಗೆ ಒಂದು ಚಾಲೆಂಜ್ ಮಾಡ್ತೀನಿ. ಏನಂದ್ರೆ, ಅಲ್ರಿ 1925 ಆರಂಭಗೊಂಡಿರ್ತಕ್ಕಂಥ ನಿಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 2017ರಲ್ಲಿ ಆವಾಗ ಹಾಫ್ ಚಡ್ಡಿ ಅರ್ಧ ಚಡ್ಡಿ ನೋಡಿರ್ಬೋದು ನೀವೆಲ್ಲ. ಆ ಹಾಫ್ ಚಡ್ಡಿ ಫುಲ್ ಚಡ್ಡಿ ಮಾಡ್ಕೊಳಕ್ಕೆ 2017ವರೆಗೆ ಕಾಲಾವಕಾಶ ಆಗ್ತತ್ತು. ಅಂದ್ರೆ ಚಡ್ಡಿ ಬದಲಾಯಿಸಲಿಕ್ಕೆ 90 ವರ್ಷ ತೆಗೆದುಕೊಂಡಿರ್ತಕ್ಕಂಥ ನೀವು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಬರೆದಿರ್ತಕ್ಕಂಥ 395 ವಿಧಿಗಳ ಸಂವಿಧಾನ ಬದಲಾವಣೆ ತುಂಬಾ ಖಾರವಾಗಿ ಹೇಳ್ತಾ ಇದ್ದೀರಾ ಸಂಸದನಿಗೆ. ಆಮೇಲೆ ಸಂವಿಧಾನ ಬದಲಾಯಿಸ್ತೀವಿ ಅಲ್ಲಕ್ಕ ಅದೇ ಜನಿವಾರ ಅನ್ನೋದು ಪ್ರತಿ ವರ್ಷ ಯಾಕೆ ವಿಚಾರ ಶುಭ್ರವಸ್ತ್ರಾಣಿತ ಯಾವ ಮಂಡಿತಕಾರ ಯಾವ ಬ್ರಹ್ಮಚಂಕರ ಚ್ಯುತಿ ಪ್ರಕೃತಿ ವಿದ್ಯೆ ವಹಿಸಲಾದ ಸಮಾಪಾತು ಸರಸ್ವತಿ ಪ್ರವೃತ್ತಿ ನಿಷೇಧ ಜಾಡಿ ಮಾಡಿ ನೀರಾಗ ಒಗ್ಗಟ್ಟಿ ಮತ್ತೊಂದು ಜನಿವಾರ ಹಾಕಬೇಕು. ಅದು ಜನಿವಾರ ಅಲ್ಲ, ಅದು ಈ ದೇಶದ ಬೆವರಿನ ಹನಿಯ ದ್ಯೂತಕವಾಗಿದೆ ಅಲ್ವಾ ಸಂವಿಧಾನ. ಈ ಬೆವರಿನ ಹನಿ ಅಳಿಸಬೇಕಾದ್ರೆ ಇಂಥವ್ರು ಬಹಳ ಜನ ಹುಟ್ಟು ಬಂದಿದ್ದಾರೆ ಮಿಸ್ಟರ್ ಅನಂತಕುಮಾರ್ ಹೆಗಡೆ ಅವರೇ. ಅದಕ್ಕಾಗಿ ಸ್ನೇಹಿತರೆ, ಇನ್ನೊಂದು ಮಾತನಾಡದ ದೇಶ ಯಾವಾಗಿದೆ ಅಂದ್ರೆ, ಇವತ್ತಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡ್ತಕ್ಕಂಥ ನೋಡಿ, ಇಲ್ಲಿ ಕಲಬುರಗಿ ಹೋರಾಟ ಮಾಡ್ತಕ್ಕಂಥ ನೋಡಿ ನನಗೆ ಸ್ವಲ್ಪ ನಾಚಿಕೆ ಆಗುತ್ತೆ. ಏನ್ ನಾಚಿಕೆ ಆಗುತ್ತೆ, ಯಾವ ವ್ಯಕ್ತಿ ಸಂವಿಧಾನಬದ್ಧವಾಗಿ ಆಯ್ಕೆಗೊಂಡಿರ್ತಕ್ಕಂಥ ವ್ಯಕ್ತಿ ದಲಿತರನ್ನ ಬೀದಿ ನಾಯಿಗಳಂದ್ರೆ ಒಬ್ಬರು ಮಾತಾಡಿದ್ರು. ದಲಿತರಂದ್ರೆ ಡಾಕ್ಟರ್ MM ಕಲಬುರ್ಗಿ ಸಾಹೇಬರು ಮತ್ತೆ ಚಿತ್ರದುರ್ಗ ಮುರುಘಾಶಾಲೆ ಮಾನ್ಯ ಸುರ್ಪುರ ಸ್ವಾಮಿಗಳು ಹೇಳಿದ್ರು, ಇವತ್ತಿನ ಲಿಂಗಾಯತರೆಲ್ಲ 12ನೇ ಶತಮಾನ ದಲಿತರಿದ್ದೀವಪ್ಪ ಅಂತ. ಅಂದ್ರೆ ಆ ಕಾಲಘಟ್ಟದ ದಲಿತರು ಇವತ್ತಿರ್ತಕ್ಕಂಥ ಜನಿವಾರ ಧರಿಸದೇ ಇರತಕ್ಕಂಥ ಎಲ್ಲಾ ಜಾತಿ ಜನಾಂಗದವರು ಬೀದಿ ನಾಯಿಗಳು ಅಂದಾಗ ಒಬ್ಬರು ಮಾತಾಡಲಿಲ್ಲ. ಮತ್ ಮಾತಾಡ್ತೀರಿ ಅವಾಗ. ಇನ್ನೊಂದು ಹೇಳಿದ್ರು, ಜಾತ್ಯಾತೀತರೆಲ್ಲ ಒಂದು ಅಪ್ಪಿಗೆ ಹುಟ್ಟಿದ್ರು ಅಂತ. ಎಂತ ಉದ್ದಟತನದ ಮಾತು ನೀವೆಲ್ಲ ಕೇಳಿರ್ಬೇಕು. ಜಾತ್ಯಾತೀತರು ಒಂದು ಅಪ್ಪು ಹುಟ್ಟಿಲ್ಲ ಅಂತಂದ್ರೆ ಇಂಡೈರೆಕ್ಟ್ ಆಗಿ ಅವರು ನಮ್ಮ ಮೂಲ ಭಾರತೀಯ ಅಸ್ಮಿತೆಯ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಉದಾಹರಣೆ, ಬಸವಣ್ಣನವರು ಜಾತ್ಯಾತೀತ ವ್ಯಕ್ತಿ ಏನಂದ್ರೆ, ಶರಣರ ಮಹಿಮಾ ತಿಳಿಯದಲ್ಲ, ಜಾತಿ ಭೇದವಿಲ್ಲ, ಸೂತಕವೇನಿಲ್ಲ, ಜಾತಿಗೆ ಕುಲವೇ ಇಲ್ಲವಯ್ಯ, ಕುಲದ ಸಂಗಮದೇವ ಅಂತ ಅಂದ್ರೆ ಬಸವಣ್ಣನ ಅಪ್ಪು ಹುಟ್ಟಿಲ್ಲ ಅಂತ ಕರಿತೀರ. ಕನಕದಾಸ ಕುಲವೆಂದು ಹೊಡೆದಾಡದೆ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಅಂತ ಹೇಳಿದ್ರು. ಜಾತ್ಯಾತೀತ. ಹೀಗೆ ಬಸವಾದಿ ಪ್ರಮಥರು, ಶರಣರು, ಸಂತರು, ಸೂಫಿಗಳು ಈ ಜಾತಿ ನಿರ್ಮೂಲನೆ ಸಲುವಾಗಿ ತಮ್ಮ ಜೀವವನ್ನೇ ತೆಗೆದಿದ್ದಾರೆ. ಅಂತ ಈ ದೇಶದ ಮೂಲ ಭಾರತೀಯ ಮಹಾ ಶರಣ ಸಂತರ ಸೂಫಿಗಳ ಅಸ್ಮಿತೆಗೆ ಧಕ್ಕೆ ತರ್ತಕ್ಕಂಥ ಉದ್ದಟತನದ ಮಾತಾಡಿದ್ರು ಕೂಡ ಗುರು ಕೂಡ ಮಾತಾಡಿ. ಒಂದು ಪ್ರಶ್ನೆ ಮಾಡಿ ನಾನು ಮುಖ್ಯವಾಗಿರ್ತಕ್ಕಂಥ ವಿಷಯಕ್ಕೆ ಬರ್ತೀನಿ. ಒಂದು 10 ನಿಮಿಷ ಅನಂತಕುಮಾರ್ ಹೆಗಡೆಯವರಿಗೆ ಕೇಳ್ತೀನಿ, ಜಾತ್ಯಾತೀತರು ಒಂದು ಅಪ್ಪ ಹುಟ್ಟಿದ್ರೆ ನೀನ್ ಪೂಜೆ ಮಾಡತಕ್ಕಂಥ ದೇವರು ಯಾರಿಗೆ? ನಾನು ಒಂದು ಪ್ರಶ್ನೆ ಕೇಳ್ತೀನಿ, 2 ಪ್ರಶ್ನೆ ಕೇಳ್ತೀನಿ. ಸ್ವಲ್ಪ ಅಭಾಸ ಕೂಡ ಪ್ರಿನ್ಸಿಪಾಲ್ ಅಭಾಸ ಕೂಡ ಪ್ರಶ್ನೆ ಕೇಳ್ತೀನಿ. ಯಾಕಂದ್ರೆ ಬಾಬಾ ಸಾಹೇಬ್ ಭಾರತದ ಸಂವಿಧಾನ ಆರ್ಟಿಕಲ್ 19 ಅಭಿವ್ಯಕ್ತಿ ಸ್ವಾತಂತ್ರ್ಯ ಪಟ್ಟಿದೆ. ಸಂವಿಧಾನ 51ನೇ HCD ವೈಜ್ಞಾನಿಕವಾಗಿರ್ತಕ್ಕಂಥ ವಿಷಯಗಳನ್ನು ಮಾತಾಡ್ತಕ್ಕಂಥದ್ದು, ಹೇಳತಕ್ಕಂಥದ್ದು, ಬರೀತಕ್ಕಂಥದ್ದು ನನಗೆ ಹಕ್ಕು ಪಟ್ಟಿದೆ. ಅದು ಕಂಟೆಂಪ್ಟ್ ಆಫ್ ಕೋರ್ಟ್ಗಿಂತಲೂ ಕಂಟೆಂಪ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಅಫೆನ್ಸ್. ನಾವು ಕಾನ್ಸ್ಟಿಟ್ಯೂಷನ್ ಅನ್ವಯ ನಡೀತಾ ಇದ್ದೀವಿ. ಏನು ಅವಕಾಶ ಕೊಟ್ಟಿದೆ ಅಂದ್ರೆ, ರಾಮಾಯಣ ವಾಲ್ಮೀಕಿ ರಾಮಾಯಣ ತೆಗೆದುಕೊಳ್ಳಿ, ನೀವು ಸುತ್ತ ಅಯೋಧ್ಯ ಕಾಂಡ ತೆಗೆದುಕೊಂಡಾಗ ದಶರಥ ರಾಜನಿಗೆ 3 ಜನ ಹೆಣ್ಣು. ದಶರಥ ರಾಜನಿಗೆ ಕೈಕೇಯಿ, ಕೌಶಲ್ಯ, ಸುಮಿತ್ರ.
10 ವರ್ಷ ದಶರಥ ರಾಜ ಮಕ್ಕಳಾಗಲಿ. ಅವಾಗ ಆತ ಏನ್ ಮಾಡ್ತಾನಂದ್ರೆ ಬಿಹಾರದಲ್ಲಿರ್ತಕ್ಕಂಥ ಶೃಂಗ ಪರ್ವತದ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಶೃಂಗ ಋಷಿ ಅಂತ ಒಬ್ಬ ಓಬಿಸಿ ಋಷಿ ಇರ್ತಾನೆ. ಆ ಓಬಿಸಿ ಋಷಿ ಹತ್ರ 10 ತಿಂಗಳು ಬಿಟ್ಟು ಬರ್ತಾರೆ. 10 ತಿಂಗಳ ಪ್ರೆಗ್ನೆಂಟ್ ಆದ ನಂತರ ಮತ್ತೆ ಅಯೋಧ್ಯೆ ಕರ್ಕೊಂಡು ಬರ್ತಾರೆ. ದಶರಥ ಮಕ್ಕಳು ಕೊಡ್ತಾರೆ. ಇಲ್ಲಿ ನಿಮಗೊಂದು ಪ್ರಶ್ನೆ ಮಾಡ್ತೀನಿ ಮತ್ತು ಅನಂತ್ ಕುಮಾರ್ ಅವರಿಗೊಂದು ಪ್ರಶ್ನೆ ಮಾಡ್ತೀನಿ. ರಾಮ ಲಕ್ಷ್ಮಣ ಶತ್ರುಘ್ನ ಭರತ ಹುಟ್ಟಿರ್ತಕ್ಕಂಥದ್ದು ಶೃಂಗ ಋಷಿಗೆ. ಶೃಂಗ ಋಷಿ ಓಬಿಸಿ, ದಶರಥ ಕ್ಷತ್ರಿಯ. ಹಾಗಾದರೆ ನೀವು ಪೂಜೆ ಮಾಡ್ತಕ್ಕಂಥ ರಾಮ ಲಕ್ಷ್ಮಣ ಶತ್ರುಘ್ನ ಭರತ ಇವು ಯಾವ ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು? ಯಾವಾಗ ನಮ್ಮ ಶರಣ ಸಂತರು ಸೂಫಿಯನ್ನು ಶಕುಲನ ವಿಚಾರ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನು ಅಪ್ಪ ಹುಟ್ಟಿಲ್ಲ ಅಂತ ನೀವು ಕರೀತೀರಿ ಮಾಡಿದ್ರೆ ನಾವು ನಿಮ್ಮ ಬುಡಕ್ಕೆ ನೀರು ಹಾಕ್ಬೇಕಾನೆ. ನೀವು ಬಹುಶಃ ಮಾಲ ಹಾಕತಕ್ಕಂಥ ಒಂದು ಮಾತು ಹೇಳ್ತೀರಿ. ಇವತ್ತೊಂದು ಹುಡುಗಿ ಹೇಳ್ತಾನೆ ಮಾಲ ಹಾಕಿದ್ರೆ ಅಂತ ನಿಮಗೆ ನಾಚಿಬೇಕು. ಪೂಜೆ ಮಾಡ್ತೀರಿ, ಸ್ವಾಮಿಯೇ ಶರಣಮ್ಮು ಅಯ್ಯಪ್ಪ ಸ್ವಾಮಿಯೇ ಹರಿಹರ ಸುತ್ತನೆ ಅಯ್ಯಪ್ಪ ಸ್ವಾಮಿ, ಹರಿಹರ ಸುತ್ತನೆ ಅಯ್ಯಪ್ಪ ಸ್ವಾಮಿ ಅಂತ. ಅವ್ಯಲ್ಲಿ ಹರಿ ವಿಷ್ಣು ಹರ ಹರ ಪರಮಾತ್ಮ ಹರಿಹರ ಹುಟ್ಟಿರ್ತಕ್ಕಂಥ ಅಧ್ಯಾಯ ಹುಟ್ಟಿದಂಗ ಆಗ್ತದೆ. ಅವ್ರಲ್ಲ ಅಯ್ಯಪ್ಪ ನಿಮ್ಮ ಅಯ್ಯಪ್ಪ ಸ್ವಾಮಿ ಹುಟ್ಟುದರೆ ಹಂಗ ಅಂತ. ಸೊ ಅದಕ್ಕಾಗಿ ಸ್ನೇಹಿತರೆ 18 ಪುರಾಣಗಳು ತೆಗೆದು ನೋಡಿದಾಗ 4 ವೇದಗಳು ಋಗ್ವೇದ, ಯಜುರ್ವೇದ, ಸಾಮವೇದ, ಅಕ್ಷರಗಳ ವೇದ, ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಬೃಹಸ್ಪತಿ ಸ್ಮೃತಿ, ಪರಾಶರ ಸ್ಮೃತಿ ತೆಗೆದುಕೊಳ್ಳಿ. ರಾಮಾಯಣ, ಮಹಾಭಾರತ, ರಾಮಚರಿತ ಮಾನಸ, 18 ಪುರಾಣಗಳನ್ನ ನೋಡಿ ಯಾರು ಕೂಡ ನೈಜವಾಗಿ ನಮ್ಮ ತಾಯಿ ತಂದೆ ಏನೋ ವಂಶದಿಂದ ನಾವು ಹುಟ್ಟಿವಿ, ಸಹಜ ಯಾರು ಹುಟ್ಟಿಲ್ಲ. ಸೊ ಅದಕ್ಕಾಗಿ ಇಂಥ ಮನುವಾದಿ ಮಸ್ತಿಷ್ಕದ ಜನಾಂಗ ಕೇಳ್ತೀನಿ, ಮೊದಲ ನಿಮ್ಮ ಚರಿತ್ರೆ ನೋಡ್ಕೊಳ್ಳಿ. ಆಮೇಲೆ ಈ ದೇಶದ ಶರಣರು ಬಸವಾದಿ ಪ್ರಮುಖರ ಬಗ್ಗೆ ಅವಹೇಳನಕಾರಿಯಾಗಿರ್ತಕ್ಕಂಥ ಮಾತುಗಳನ್ನು ಆಡಿವಿರಂತೆ ಅಂತಕ್ಕಂಥ ಮಾತನ್ನು ಅವರ ಗಮನಕ್ಕೆ ತರ್ತಾ, ಇನ್ನೊಂದು ದೊಡ್ಡ ದುರದೃಷ್ಟಕರ ಸಂಗತಿ ಅಂದ್ರೆ SSLC ಫೇಲ್ ಆದವರು ಸಂವಿಧಾನದ ಬಗ್ಗೆ ಮಾತಾಡ್ಲತ್ತಾರ, ಇಂಟರ್ಮೀಡಿಯೇಟ್ ಫೇಲ್ ಆದವರು ಸಂವಿಧಾನದ ಬಗ್ಗೆ ಮಾತಾಡತ್ತಾರ, BA ಫೇಲ್ ಆದವರು ಮಾತಾಡತ್ತಾರ, ಡ್ರಾಪ್ ಔಟ್ ಇದ್ದವ್ರು ಮಾತಾಡತ್ತಾರ, ಕನ್ನಡ ಶಾಲಿ ಮಾಸ್ತರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. SL ಯಾರಪ್ಪ ಒಬ್ಬ ಕನ್ನಡ ಶಾಲಿ ಮಾಸ್ತರ, ಸಂವಿಧಾನ ತಜ್ಞ ಅಲ್ಲ, ರಾಜಕೀಯ ತಜ್ಞ ಅಲ್ಲ, ಸಂವಿಧಾನ ದಂಧೆ ಗೊತ್ತಿಲ್ಲ. ಮಾಹಿತಿ ಸಿಕ್ಕಾಗ ಏನೇನೋ ಮಾತ್ರ ಬಿಡ್ತಾರೆ. ಸಂವಿಧಾನದ ಬಗ್ಗೆ ಅಪಚಾರ ಆಗ್ತಕ್ಕಂಥ ಮಾತುಗಳು ಏನ್ ಹೇಳ್ತಾರೆ? ಭಾರತದ ಸಂವಿಧಾನದಲ್ಲಿ ನನ್ನ ಸಂಸ್ಕೃತಿ ಇಲ್ಲ, ಅದಕ್ಕಾಗಿ ನಾನು ಅದನ್ನು ತಿರಸ್ಕರಿಸುತ್ತೇನೆ. ಯಾವ ಸಂಸ್ಕೃತಿ ಸ್ನೇಹಿತರೆ? ಋಗ್ವೇದದ 10ನೇ ಮಂಡಲ 90ನೇ ಸೂಕ್ತದ 12ನೇ ಶ್ಲೋಕ ತೆಗೆದು ನೋಡಿ. ಋಗ್ವೇದದ 10ನೇ ಮಂಡಲದ 90ನೇ ಸೂಕ್ತದ 12ನೇ ಶ್ಲೋಕ ತೆಗೆದು ನೋಡಿ. ಚಾತುರ್ವರ್ಣ ಪದ್ಧತಿಗಳನ್ನು ನಾನು ಮಾಡಿದ್ದೇನೆ, ಮಹಾಪುರುಷರು ಹುಟ್ಟಿವೆ, ನೀವೆಲ್ಲರೂ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಂತೆ ಪರಿಪಾಲನೆ ಮಾಡಬೇಕು. ಭಗವದ್ಗೀತೆಯ ಅಧ್ಯಾಯ 4 ಶ್ಲೋಕ 13 ನೋಡಿ. ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣಕರ್ಮ ವಿವಕ್ಷ ಅಂತ ನಿಮ್ಮನ್ನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಾಗಿ ವಿಂಗಡಣೆ ಮಾಡಿದ್ದೇನೆ. ಬಡ್ಡಿ ಮಕ್ಕಳು ನೀವು ಹಿಂಗೆ ಕೆಲಸ ಮಾಡಬೇಕು. ನೀವು ಯಾರು ಜನವರಿ ವರ್ಷ ನಿಮ್ ಕೊಳ್ಳಾಗಿ ಜನವರಿ ಇಲ್ಲ, ನೀವೆಲ್ಲ ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯರು ಸೇವೆ ಮಾಡ್ಕೊಂಡು ಸಾಯ್ಬೇಕು ಅಂತಕ್ಕಂಥ ಪ್ರತಿಪಾದನೆ ಮಾಡ್ತಕ್ಕಂಥ ಸಂಸ್ಕೃತಿ, ಆ ವೈದಿಕ ಸಂಸ್ಕೃತಿ ಏನಿದೆ, ಆ ಸಂಸ್ಕೃತಿ ಸಂವಿಧಾನದಲ್ಲಿ ಇಲ್ಲ ಅನ್ನೋದು ಒಬ್ಬ ಕನ್ನಡ ಶಾಲಿ ಮಾಸ್ತರ್ ಮಾತಾಡ್ತಾನಂದ್ರೆ ಇದಕ್ಕಿಂತ ಹೆಚ್ಚಿನ ದುರದೃಷ್ಟಕರ ಸಂಗತಿ ನಮಗೆ ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಸ್ನೇಹಿತರೆ, ಸಂವಿಧಾನದ ಬಗ್ಗೆ ಮತ್ತು ಬಾಬಾ ಸಾಹೇಬ್ರ ಬಗ್ಗೆ, ಈ ದೇಶದ ಮೂಲ ನಿವಾಸಿ ಜನಾಂಗದ ಬಗ್ಗೆ, ನಮ್ಮೆಲ್ಲ ಅಸ್ಮಿತೆಯ ಬಗ್ಗೆ ದೌರ್ಜನ್ಯಗಳಾದಾಗ ನಾವು ಒಂದೂ ಮಾತಾಡಿದರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಭವಿಷ್ಯ ಚೆನ್ನಾಗಿಲ್ಲ. ನಿಮ್ಮ ಭವಿಷ್ಯ ಚೆನ್ನಾಗಿಲ್ಲ. ಪ್ರತಿರೋಧ ಒಡ್ಡದೇ ಇದ್ದರೆ ನೀವು ಪಡೆದಿರ್ತಕ್ಕಂಥ ಶಿಕ್ಷಣ ಯಾವ ಪುರುಷಾರ್ಥಕ್ಕಾಗಿ? ಇವತ್ತು ನಮ್ಮ ಗುರುಗಳು ನನ್ನನ್ನು ಮಾತಾಡ್ತಕ್ಕಂಥ ಸಾಮರ್ಥ್ಯ ಬೆಳೆಸಿದ್ದಾರೆ, ಪ್ರತಿರೋಧ ಪಡ್ತಕ್ಕಂಥ ಸಾಮರ್ಥ್ಯ ಬೆಳೆಸಿದ್ದಾರೆ. ನಿಮ್ಗೆ ಇನ್ನೊಂದು ಹೇಳಿ, ಇವ್ರದ್ದು ತಾಕತ್ ಎಷ್ಟದ ಅಂದ್ರೆ ನಾನು PhD ತಲಕ ಕೊಡಬೇಕಾಗಿತ್ತು. ಅವ್ನು ಊರಿಗೆ ಮೀರಿರ್ತಕ್ಕಂಥ ಒಬ್ಬ ಪ್ರೊಫೆಸರ್, ಅವ್ನಿಗೆ ಐಸಿ ಚೇಂಜ್ ಮಾಡ್ಕೊಂಡ್ ಬಂದೀನಿ. ಆ ತಾಕತ್ ಕೊಟ್ಟು ಇವರು ಇಲ್ಲಿ ಮೇಲೆ ಕೂತಿರ್ತಕ್ಕಂಥವ್ರು, ಆ ತಾಕತ್ತು ನಿಮ್ಮಲ್ಲಿದೆ. ಆ ತಾಕತ್ತು ನಿಮ್ಮೆಲ್ಲರೂ ಕೂಡ ಇದೆ. ಯಾಕಂದ್ರೆ ಈ ಸ್ಥಳದಲ್ಲಿ ನೀವು ಜ್ಞಾನ ಪಡಿತಾ ಇದ್ದೀರಿ, ಈ ಸ್ಥಳದಲ್ಲಿ ನೀವು ಅಕ್ಷರಗಳನ್ನು ಪಡಿತಾ ಇದ್ದೀರಿ. ಇದು ಬಾಬಾ ಸಾಹೇಬ್ ವಿಚಾರಧಾರೆ ಇರ್ತಕ್ಕಂಥ, ಶರಣರ ಸಂತರ ಸೂಫಿಗಳ ವಿಚಾರಧಾರೆ ಇರ್ತಕ್ಕಂಥ, ಬಹು ಸಂಸ್ಕೃತಿಯ ವಿಚಾರಧಾರೆ ಇರ್ತಕ್ಕಂಥ ಸಂಸ್ಕೃತಿ ಇದ್ದಿದ್ದರಿಂದ ಇಲ್ಲಿ ಬರೀ ನಿಮಗೆ ಸಿಲ್ಬೇಟ್ಕೊಂಡು ಹಿಂಗೆ ಮಾಡಲ್ಲ, ಹಿಂಗೆ ನಮಾಜ್ ಬಿಡಲ್ಲ ಅಥವಾ ಬುದ್ಧಾಚಾರ ಅಷ್ಟೇ ಹೇಳೋದಿಲ್ಲ. ಬಹು ಸಂಸ್ಕೃತಿಯ ಕ್ಷೇತ್ರದ ಸ್ಥಳ ಇರೋದ್ರಿಂದ ನಿಮ್ಮೆಲ್ಲರೂ ಕೂಡ ಆ ಸಾಮರ್ಥ್ಯ ಇದೆ. ಅದನ್ನು ಬೆಳೆಸತಕ್ಕಂಥ ತಾಕತ್ತು ನಿಮ್ಗಿರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತಿನ ದಿವಸ ಬಹು ಸಂಸ್ಕೃತಿಯ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಬಹು
ಪ್ರತಿರೋಧ ಒಡ್ಡಲೇಬೇಕು. ಒಡ್ಡದೇ ಇದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ ಅಂತಕ್ಕಂಥ ಮಾತನಾಡುತ್ತಾ ಸಂವಿಧಾನದ ಮೇಲೆ ದುರಾಕ್ರಮಣ ಮಾಡ್ತಕ್ಕಂಥ ಈ ಮನುವಾದಿಗಳಿಗೆ ಒಂದು ಶಾಯರಿಯ ಮೂಲಕ ನನ್ನ ಮಾತು ಹೇಳಿ ನನ್ನ ಮಾತಿನಿಂದ ಹೇಳ್ತೀನಿ. ಏನಂದ್ರೆ, सूरज को क्या पता चांदनी क्या होती है, सूरज को क्या पता चांदनी क्या होती है, आसमान को क्या पता जमीन क्या होती है। जिंदगी भर भगवान के नाम पर भीख मांग के खाने वालों को क्या पता भारत का संविधान क्या होती है। ನಾವು ಈ ದೇಶದ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಬೇಕು, ಬಹುಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬರನ್ನು ಕೂಡ ಭಾತೃತ್ವ ಭಾವನೆಯಿಂದ, ಸಮಾನತೆಯಿಂದ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಪ್ರಾತಿನಿಧ್ಯತೆ ಕೊಡುವ ಮೂಲಕ ನಾವು ಬದುಕು ಸಲ್ಲಿಸಿದ್ದೇ ಆದರೆ ನಾವು ಈ ಭಾರತ ದೇಶದ ಮೂಲ ಭಾರತದಲ್ಲಿರ್ತಕ್ಕಂಥದ್ದು ದೃಢವಾಗುತ್ತದೆ. ಎಲ್ಲದೇ ಹೋದರೆ ಅಂತರ್ಪಿಶಾಚಿಯನ್ನು ಬಂದ್ವಿ ಹೋದಿವಿ ಅನ್ನಗೆ ನಾಯಿ ನರಿಗಳ ಹಾಗೆ ಜೀವನ ಸಲ್ಲಿಸಬೇಕಾಗುತ್ತೆ ಅಂತಕ್ಕಂಥ ಮಾತನಾಡುತ್ತಾ, ಮಾತಾಡದ ಭಾರತದಲ್ಲಿ ಮಾತನಾಡುವ ವಿದ್ಯಾರ್ಥಿಗಳು ಡಾಕ್ಟರ್ BR ಅಂಬೇಡ್ಕರ್ ಪದವಿ ಮಹಾವಿದ್ಯಾಲಯದಿಂದ ಉದ್ಭವಗೊಳ್ಳಲಿ, ರೂಪುಗೊಳ್ಳಲಿ, ತಯಾರಾಗಲಿ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತಾ ನನ್ನನ್ನು ಕರೆಸಿ ಪೂಜ್ಯ ಗುರುಗಳ ಸಮ್ಮುಖದಲ್ಲಿ, ನಮ್ಮ ಪ್ರಾಚಾರ್ಯ ಸಮ್ಮುಖದಲ್ಲಿ BCS ಅವರು ನಿಮ್ಮನ್ನು ನೋಡ್ತಕ್ಕಂಥ ಸದಾವಕಾಶ ಕಲ್ಪಿಸಿ ಮತ್ತೆ ಮಾತಾಡೋಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಗಣ್ಯ ಮಾನ್ಯರು ಎಲ್ಲರೂ ಕೂಡ ನಾವು ನಿಮ್ಮ ಬುಕ್ ಓದಿದಾಗ ಎಲ್ಲ ವಿಷಯಗಳನ್ನು ನೀವು ಹೇಳಿದ್ರು, ಇಂಪಾರ್ಟೆಂಟ್ ವಿಷಯಗಳನ್ನು ಸರ್ ನೀವೇ